ಪ್ರೈಸ್ ಲಾರ್ಡ್. ಈ ಭಾನುವಾರ ಮತ್ತೆ ನಿಮ್ಮಕ್ಕೆ ಮುದ್ದಾದ ಯೇಸು ಕ್ರಿಸ್ತ ನಾಮ ನಿಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಲೆಲೂಯ. ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. 7 ದಿವಸ ಉಪವಾಸ ಪ್ರಾರ್ಥನೆ ನಮ್ಮ ಸಭೆಯಲ್ಲಿ ನಡೆಯುತ್ತೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಯಾರಿಗೆ ಬಿಡುವು ಇದೆಯೋ ಖಂಡಿತ ಬಂದು ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಾಗಲಿ. ಯಾಕಂದರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡಿಬೇಕು ಅಂದರೆ ಉಪವಾಸದಿಂದ, ಪ್ರಾರ್ಥನೆಯಿಂದ ಮತ್ತು ಯಾವುದರಿಂದಲೂ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯಲ್ಲ. ಯಾವಾಗ ನೀವು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡ್ತಿರೋ ಬೇಕಾದ ಕಾರ್ಯಗಳು ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳು ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಹಾಲೆಲೂಯ. ವಾಕ್ಯ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಪ್ರಾರ್ಥನೆ ಮಾಡಿ ನಾನು ಮುಂದೆ ಹೋಗ್ತೀನಿ. ನನ್ನ ಬಲವಾಗಿ ಪ್ರೀತಿಸುವ ನನ್ನ ದೇವರೇ, ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ನಿನಗೆ ಸ್ತೋತ್ರ ಮಾಡ್ತೀನಪ್ಪ. ಬಿಡುಗಡೆ ಕೊಡುವ ದೇವಾದಿ ದೇವನೇ, ಕರ್ತಾದಿ ಕರ್ತನೇ, ರಾಜಾದಿ ರಾಜನೇ, ನಿನಗೆ ಸ್ತೋತ್ರ ಮಾಡ್ತೀನಿ. ಕರ್ತನೇ, ನನ್ನ ಬಾಯಿನ ನೀನು ಅಭಿಷೇಕಿಸು, ನೀನು ಬಲಪಡಿಸು, ಬಿಡುಗಡೆ ಕೊಟ್ಟು ನಡೆಸು, ವಾಕ್ಯದ ಮರ್ಮಗಳು ತೆಲಪಡಿಸು, ವಾಕ್ಯದ ಗುಡಾರ್ಥಗಳು ತೆಲಪಡಿಸು. ದೇವರೇ, ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಬಂದಿರೋ ಜನಗಳ ಹೃದಯನ ಮುಟ್ಟುವ ದೇವರೇ ನೀನಪ್ಪ. ಬಂದಿರೋ ಜನಗಳನ್ನು ಮಾತನೇ ನೀ ಸಂಧರಿಸುವ ದೇವರು ನೀನಾಗಿದ್ಯಾ. ಯಾರ್ಯಾರು ಬಂದಿದ್ದಾರೋ ಅವ್ರು ಹಿಂತಿರುಗಿ ಹೋಗ್ಬೇಕಾದ್ರೆ ಕರ್ತನೆ ಒಂದು ವ್ಯತ್ಯಾಸವಾಗಿ ಹಿಂತಿರುಗಿ ಹೋಗಬೇಕು ದೇವರೇ. ಒಂದು ಬಿಡುಗಡೆ ಕಾಣಲು ಪಡಬೇಕು ದೇವರೇ. ಅದ್ಭುತಗಳು ಕಾಣಲು ಪಡಬೇಕು ದೇವರೇ. ಅಪ್ಪ, ನೀನು ವಾಕ್ಯ ಹೇಳುತ್ತಲ್ಲ, ನನ್ನ ನಾಮದಲ್ಲಿ ಒಂದು ಗ್ಲಾಸ್ ನೀರು ಕೊಟ್ಟರು ಅದಕ್ಕೆ ಬೇಕಾದ ಉತ್ತರ ಕೊಡ್ತೀನಿ ಅಂತ ಹೇಳಿರುವ ದೇವರು ನೀನಾಗಿದ್ಯಾ ದೇವರೇ. ನೀನು ಒಂದು ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟು ನೆಸ್ಸು, ಆಶೀರ್ವಾದ ನೀನು ಮಾಡು. ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡು ತಂದೆ, ಆಮೆನ್. ಇವತ್ತು ಆಧಾರವಾಗಿ 2 ಅರಸನ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯದ 1ನೇ ವಾಕ್ಯ ಓದೋಣ. ದ ಬುಕ್ ಆಫ್ ಚಾಪ್ಟರ್ 2 ಕಿಂಗ್ಸ್ 4:1 4ನೇ ಅಧ್ಯಾಯದ 1ನೇ ವಾಕ್ಯ. ಚಾಪ್ಟರ್ 4 ವರ್ಸ್ 1. ಒಂದು ದಿವಸ ಪ್ರವಾದಿ ಮಂಡಳಿಯಲ್ಲೊಬ್ಬನು ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು. ಸಾಕು. ಹಾಲೆಲೂಯ. ನಮಗೆಲ್ಲರಿಗೂ ಸುಪರಿಚಿತವಾದ ವಾಕ್ಯವಾಗಿರುತ್ತೆ. ಈ ವಾಕ್ಯದಲ್ಲಿ ನಾವು ನೋಡಲ್ಪಡ್ತೀರಿ, ಎಲೀಷನು ಏನಾಗಿರ್ತಾನೆ, ಒಂದು ಪ್ರವಾದಿ ಆಗಿರ್ತಾನೆ. ಈ ಎಲೀಷನ ಪ್ರವಾದಿ ಜೊತೆ ಅನೇಕರು ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ಅನೇಕರು ಸೇವೆ ಮಾಡ್ತಾ ಇರ್ತಾರೆ. ಎಲೀಷನ್ ಏನಾಗಿರ್ತಾನೆ, ಅಲ್ಲಿ ಹಾಲೆಲೂಯ ಮುಖ್ಯವಾದ ಪ್ರವಾದಿ ಆಗಿರ್ತಾನೆ. ಈ ಎಲೀಷ ಜನ ಅನೇಕರು ಇರ್ತಾರೆ, ಅನೇಕ ಪ್ರವಾದಿಗಳು ಇರ್ತಾರೆ. ಜೂನಿಯರ್ ಪಾಸ್ಟರ್ಸ್ ಅಂತಿರಲ್ಲ, ಅದೇ ಥರ ಜೂನಿಯರ್ ಹಾಲೆಲ್ ಪ್ರಾಫಿಟ್ಸ್ ಅನೇಕರು ಇರ್ತಾರೆ. ಆ ಪ್ರಾಫಿಟ್ನಲ್ಲಿ ಒಬ್ಬರು ಆದ ಹಾಲೆಲೂಯ ಪ್ರಾಫಿಟ್ ಆಗಿರ್ತಾನೆ. ಆತನು ಏನಾಗಿರ್ತಾನೆ, ಸಾಯಕ್ಕಿಂತ ಮುಂಚೆ ಆತನು ಏನು ಮಾಡಿರ್ತಾನೆ, ಹಾಲೆಲೂಯ ಸಾಲಕ್ಕೆ ಕೈ ಹಾಕಿ ಸಾಲ ಮಾಡಿರ್ತಾನೆ. ಈ ಸಾಲ ಮಾಡಿದಾಗ ಹಾಲೆಲೂಯ ಏನಾಗುತ್ತೆ, ಈತನು ದಿಢೀರಂತ ತೀರೋಗ್ತಾನೆ. ದಿಢೀರಂತ ತೀರೋದಾಗ ಹಾಲೆಲೂಯ ಆಗಿನ ಕಾಲದಲ್ಲಿ ಏನೇ ಆಗಿತ್ತು ಅಂದರೆ, ಒಬ್ಬನು ನೀನು ಸಾಲ ಮಾಡಿದರೆ ನಿನ್ನ ಹೆಂಡತಿ ಆಗಲಿ ನಿನ್ನ ಮಕ್ಕಳಾಗಲಿ ಅದನ್ನು ಏನು ಮಾಡಬೇಕು, ತೀರ್ಸಲ ಪಡಬೇಕು. ಇಲ್ಲಾಂದರೆ ಅವ್ರನ್ನ ಮಕ್ಕಳನ್ನ ತೊಗೊಂಡೋಗಿ ದಾಸತ್ರನಲ್ಲಿ ಇಟ್ಕೊಂಡು ಅದು ಎಷ್ಟವರೆಗೂ ಆಗುತ್ತೋ ಅಷ್ಟವರೆಗೂ ಅವನ್ನ ಹೇಳಿದ ಕೆಲಸ ಮಾಡಿ ಆಮೇಲೆ ಅವನ್ನ ಬಿಡುಗಡೆ ಮಾಡ್ತಾ ಇದ್ರು. ಹಾಲೆಲೂಯ ಸ್ತೋತ್ರ. ಹಂಗೆ ಇರಬೇಕಾದ್ರಾಗ ಈಕೆ ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾನೆ, ಬರ್ತಾ ಇದ್ದಾಳೆ. ಈಕೆ ಬಂದು ಎಲೀಷನಿಗೆ ಪ್ರಾರ್ಥನೆ ಕೇಳ್ತಾ ಇದ್ದಾಳೆ, ಸ್ವಾಮಿ ಹಾಲೆಲೂಯ ಸ್ತೋತ್ರ, ನಿನ್ನ ಪ್ರವಾದಿಯಲ್ಲಿ ಸ್ಥಾನದಲ್ಲಿ ನಿಂತದ ನನ್ನ ಗಂಡ, ನಿನ್ನ ಸೇವೆ ಮಾಡ್ತಾ ಇದ್ದಲ್ಲ ಆ ಗಂಡ, ಆತನ ತೀರೋಗ್ಬಿಟ್ಟ. ಆತ ತೀರೋಗಿನ ನಂತರ ಹಾಲೆಲೂಯ ಸ್ತೋತ್ರ ಸಾಲ ಇತ್ತು. ಆ ಸಾಲ ಸಾಲ ತೀರ್ಸಲ ಪಡಬೇಕು. ಆದರೆ ಇವತ್ತು ನನ್ನ ಕೈನಲ್ಲಿ ಏನು ಇಲ್ಲ, ನನ್ನ 2 ಮಕ್ಕಳು, ನಾನು ಮಾತ್ರ ನಿಂತಿದ್ದೀನಿ. ಆ ಸಾಲನ ಹೇಗೆ ತೀರ್ಸಲ್ಪಡಬೇಕು, ನೀನೇ ಏನಾದರೂ ಬಿಡುಗಡೆ ಕೊಡು, ನೀನೇ ಏನಾದರೂ ಅದ್ಭುತ ಮಾಡು ಅಂತ ಈಕೆ ಬಂದು ಹಾಲೆಲೂಯ ಎಲೀಷನ್ ಕೇಳ್ತಾ ಇದ್ದಾಳೆ. ಎಲೀಷನ್ ಏನು ಹೇಳ್ತಾ ಇದ್ದಾನೆ ಗೊತ್ತಾ, ಹಾಲೆಲೂಯ ನಿನ್ನ ಬಳಿಗೆ ಏನಿದೆ, ನಿನ್ನ ಜೊತೆ ಏನಿದೆ, ಹಾಲೆಲೂಯ ಸ್ತೋತ್ರ ಕೇಳ್ತಾ ಇದ್ದಾನೆ. ಇವತ್ತು ನಾ ಅರ್ಥ ಮಾಡ್ಕೊಳ್ಳೋದು ಏನಂದರೆ, ಒಂದು ಯಾವಾಗ ನೀವು ರಕ್ಷಣೆ ಹೊಂದ್ತಿರೋ, ಯಾವಾಗ ದೇವರ ಹಾಲೆಲೂಯ ಸ್ತೋತ್ರ ಮಾರ್ಗದಲ್ಲಿ ರಕ್ಷಣೆ ಮಾರ್ಗ ಬರ್ತಿರೋ, ನೀವು ಹಾಲೆಲೂಯ ಸ್ತೋತ್ರ ಸುಮ್ಮನೆ ಕೂತ್ಕೊಬಾರ್ದು. ಯಾಕಂದರೆ ರಕ್ಷಣೆ ಒಂದೇ ಹಾಲೆಲೂಯ ಸ್ತೋತ್ರ ಫ್ರೀ. ಆದರೆ ನೀವು ಯಾವಾಗ ರಕ್ಷಣೆ ಹೊಂದ್ತಿರೋ, ನಿಮಗೆ ವಿರೋಧವಾಗಿ ಒಂದು ವೈರಿ ನಿಂತಿರ್ತಾನೆ. ನಿಮ್ಮ ಜೀವಿತನ ಹಾಳು ಮಾಡಬೇಕು, ನಿಮ್ಮ ಭವಿಷ್ಯನ ಹಾಳು ಮಾಡಬೇಕು, ನಿಮ್ಮ ತಲೆ ಎತ್ಕೂಡ್ದಂತ ನಿಮಗೆ ಯಾವಾಗ
ಯಾವಾಗಲೂ ವಿರೋಧವಾಗಿ ಒಂದು ವೈರಿ ನಿಂತಿರ್ತಾನೆ. ಈ ವೈರಿನ ತಲೆ ತಜ್ಜಲ ಪಡಬೇಕಾಗಿರೋ ಅಧಿಕಾರ ಕೊಟ್ಟಿರೋದು ಯಾರು? ದೇವರು ನಿಮಗೆ ಕೊಟ್ಟಿದ್ದಾರೆ. ಆ ವೈರಿನ ತಲೆ ನಾವು ಜಜ್ಜಲ ಪಡಬೇಕು. ನೀವು ಯಾವಾಗಲೂ ಅರ್ಥ ಮಾಡ್ಕೊಬೇಕು, ನಾನು ರಕ್ಷಣೆ ಹೊಂದ್ಬಿಟ್ಟೆ ಅಂತ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಆಗಲ್ಲ. ನೀವು ರಕ್ಷಣೆ ಒಂದು ವಿದ್ಯೆದಲ್ಲಿ ನಿಲ್ಲಲ್ಲ ಪಡಬೇಕು. ಯಾವಾಗ ನೀವು ವಿದ್ಯೆದಲ್ಲಿ ನಿಲ್ತಿರೋ, ಹೋರಾಟದಲ್ಲಿ ನಿಲ್ತಾಗ ನೀವು ಹೋರಾಟ ಮಾಡ್ತಾನೇ ಇರಬೇಕು, ಹೋರಾಟ ಮಾಡ್ತಾನೆ ಇರಬೇಕು. ನಿಮಗೆ ಭವಿಷ್ಯದಲ್ಲಿ ಬರುವ ಎಲ್ಲ ಹಾಲೆ ವಿರೋಧವಾಗಿ ಈ ಹೋರಾಟ ಮಾಡ್ತಾ ಇರಬೇಕು. ಶತ್ರು ಫಸ್ಟು ನಮ್ಮನ್ನು ಏನು ಹಿಡಿತಾನೆ ಗೊತ್ತಾ? ಫೈನಾನ್ಸ್ ಹಿಡಿತಾನೆ. ಹಾಲೆಲೂಯಾ, ಸ್ತೋತ್ರ. ಆಮೇಲೆ ಆರೋಗ್ಯ ಹಿಡಿತಾನೆ. ಫಸ್ಟ್ ಅವ್ನು ಬಂದು ಫೈನಾನ್ಷಿಯಲ್ ಇರೋದು. ಯಾಕಂದ್ರೆ ಯೋಬನ ಪುಸ್ತಕದಲ್ಲಿ ನಿಮಗೆಲ್ಲರಿಗೂ ಗೊತ್ತು, ಯೋಬನ ಪುಸ್ತಕದಲ್ಲಿ ಏನು ಮಾಡ್ತಾನೆ? ಹಾಲೆಲೂಯಾ, ಸ್ತೋತ್ರ. ದೇವರು ಪರಲೋಕದಲ್ಲಿ ದೇವರಿದ್ದಾಗ ಈ ಶತ್ರು ಬಂದು ಕೇಳ್ತಾ ಇದ್ದಾನೆ. ಹಾಲೆಲೂಯಾ, ಸ್ತೋತ್ರ. ಬಂದು ನಿಂತಾಗ ದೇವರು ಹೇಳ್ತಾ ಇದ್ದಾರೆ, ಏನಪ್ಪ ಭೂಲೋಕದಲ್ಲೆಲ್ಲ ನೋಡ್ದ ನನ್ನ ದಾಸನಾದ ಯೋಬನ ಥರ ಯಾರಾದರೂ ಇದ್ರ ಅಂದಾಗ, ಹೌದು ಸ್ವಾಮಿ, ನೀನು ಎಲ್ಲವನ್ನು ಕೊಟ್ಟಿದ್ಯಾ, ಧನ ಕೊಟ್ಟಿದ್ಯಾ, ಆಸ್ತಿ ಕೊಟ್ಟಿದ್ಯಾ, ಸಂಪತ್ತು ಕೊಟ್ಟಿದ್ಯಾ, ಆರೋಗ್ಯ ಕೊಟ್ಟಿದ್ಯಾ, ಅದಕ್ಕೆ ನೀನು ಸ್ತುತಿಸ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ದೇವರು ಏನು ಹೇಳ್ತಾರೆ? ಸರಿ ಆಯಿತು, ಫಸ್ಟು ಅವನನ್ನು ಏನು ಬೇಕೋ ಮಾಡು, ಆಸ್ತಿನ ಮುಟ್ಟು, ಆದರೆ ಅವನ ಆರೋಗ್ಯನ ನೀನು ಮುಟ್ಟಬೇಡ ಅಂದಾಗ ಕೇಳ್ತಾರೆ. ಇವನು ಏನು ಮಾಡ್ತಾನೆ? ಫಸ್ಟು ಬಂದು ಹಾಲೆಲೂಯಾ, ಸ್ತೋತ್ರ, ಅವನು ಸಂಪಾದಿತ ಆಸ್ತಿ ಮಕ್ಕಳು ಎಲ್ಲನೂ ನಾಶ ಮಾಡ್ತಾನೆ. ನಾಶ ಮಾಡಿದ್ಮೇಲೇನು ಹಾಲೆಲೂಯಾ, ಸ್ತೋತ್ರ ಸುಮ್ಮನೆ ಇರಲ್ಲ, ಮತ್ತೆ ಬರ್ತಾನೆ ಪರಲೋಕಕ್ಕೆ. ಮತ್ತೆ ಬಂದು ಕೇಳ್ತಾನೆ, ಹಾಲೆಲೂಯಾ, ಸ್ತೋತ್ರ. ದೇವ್ರು ಹೇಳ್ತಾನೆ, ನೋಡ್ದಾ ನಿನ್ನ ಆಸ್ತಿ ಎಲ್ಲ ತಗೊಂಡೆ, ಆದ್ರೂ ನನ್ನನ್ನು ಏನು ದೂಷಿಸಿಲ್ಲ, ಆದ್ರೂ ಅವ್ನು ಚೆನ್ನಾಗಿದ್ದಾನೆ ಅಂದಾಗ ಇವನು ಮತ್ತೆ ಏನು ಮಾಡ್ತಾನೆ? ನೀನು ಆರೋಗ್ಯ ಕೊಟ್ಟಿದೆಯಲ್ಲ, ಆರೋಗ್ಯನ ನಾನು ಬಿಡು, ನಾನು ಮುಟ್ತೀನಿ. ಆರೋಗ್ಯನ ಮುಟ್ಟಿದಾಗ ಅವ್ನು ಹೆಂಗೆ ಸುತ್ತಿಸ್ತಾನೆ ಅಂತಾರೆ. ಅದಕ್ಕೂ ದೇವ್ರು ಪರ್ಮಿಷನ್ ಕೊಡ್ತಾನೆ. ಅಂದರೆ ಫಸ್ಟು ನಾವು ಏನು ಹೇಳ್ತಾ ಇರೋದು ಆ ಟಾಪಿಕ್ ಅಲ್ಲ. ಶತ್ರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಅಂದರೆ ಫಸ್ಟು ಫೈನಾನ್ಸ್ ಹಿಡಿತಾನೆ, ನೆಕ್ಸ್ಟು ಅನಾರೋಗ್ಯ ಹಿಡಿತಾನೆ, ರೋಗ ತಂದಾಗ್ತಾನೆ, ಕಾಯಿಲೆ ತಂದಾಗ್ತಾನೆ. ಇವೆರಡು ವಿಷಯದಲ್ಲಿ ಭಾಳ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಲು ಪಡಬೇಕು. ನೋಡಿ, ಈ ಎಲಿಷನ ಹಾಲೆಲೂಯಾ, ಸ್ತೋತ್ರ ತರಬೇತಿಯಲ್ಲಿ ನಿಂತ ಅನೇಕ ಶಿಷ್ಯನಿದ್ದಾರೆ. ಈ ಶಿಷ್ಯನಲ್ಲಿ ತರಬೇತಿಯಲ್ಲಿ ಹೋಗ್ತಾ ಇರ್ಬೇಕಾದಾಗ ಇವನು ಜೀವಿತದಲ್ಲಿ ಏನಕ್ಕೆ ಸಾಲ ಮಾಡ್ದಂದ್ರೆ, ಹಾಲೆಲೂಯಾ, ಸ್ತೋತ್ರ, ಅದರ ಏನಕ್ಕೆ ಸಾಲ ಮಾಡ್ದಂದ್ರೆ ಒಂದು ವ್ಯರ್ಥ, ಒಂದು ಏನೋ ಒಂದು ಅನವಶ್ಯವಾಗಿ ಅವನು ಮಾಡಿರ್ತಾನೆ. ಈ ಸಾಲ ಮಾಡಿದಾಗ ಈ ಸಾಲನ ಅವನ ಕೈನಲ್ಲಿ ತೀರ್ಸಕ್ಕಾಗದೇನೆ ಸತ್ತೋದಾಗ ಏನಾಗುತ್ತೆ? ಈತನ ಇಬ್ಬರು ಮಕ್ಕಳು ತೀರಿಸ್ಬೇಕು, ಇಲ್ಲ ನೆಂತಿನ ತೀರಿಸ್ಬೇಕು, ಯಾರಾದರೂ ಮಾಡಿ ತಾಲ ತೀರಿಸಲೇ ಪಡಬೇಕು. ಈಕೆ ಹಂಗಿದ್ದಾಗ ಈಕೆ ಬಂದು ಎಲಿಷನ್ ಪ್ರಕಾರ ಕೇಳ್ತಾ ಇದ್ದಾಳೆ, ಸ್ವಾಮಿ ಏನು ಮಾಡಬೇಕು? ಹಾಲೆಲೂಯಾ, ಸ್ತೋತ್ರ, ನನ್ನ ಗಂಡನು ನಿನ್ನ ದಾಸನಾಗಿರ್ತಾನೆ, ನಿನ್ನ ಹತ್ರನೇ ಸೇವೆ ಮಾಡ್ಕೊಂಡಿದ್ದ, ಇವತ್ತು ಅವನು ಸಾಲ ಮಾಡಿದವರು ಬರ್ತಾ ಇದ್ದಾರೆ, ನಾನು ಇಬ್ಬರು ಮಕ್ಕಳು ತೊಗೊಂಡೋಗ್ತಾ ಇದ್ದಾರೆ ಅಂದಾಗ ಹೇಳ್ತಾ ಎಲಿಷನ್ ಕೇಳ್ತಾ ಇದ್ದಾನೆ, ನಿನ್ನ ಹತ್ರ ಏನಿದೆಯಮ್ಮ? ಹಾಲೆಲೂಯಾ, ಸ್ತೋತ್ರ. ನಿನ್ನ ಹತ್ರ ಏನಿದೆ? ಅದು ಓದೋಣ. 2ನೇ ಅಧ್ಯಾಯದ ಸೇಮ್ ಅದೇ 2 ಅರಸರ 4ನೇ ಅಧ್ಯಾಯದ 7ನೇ ವಾಕ್ಯ, ಬೇಗ ಓದಿ. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೀ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ್ಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಹಾಲೆಲೂಯಾ, ಸಾಕು, ಸ್ತೋತ್ರ. ಇಲ್ಲಿ ನಿನ್ನ ಹತ್ರ ಏನಿದೆಯಮ್ಮ ಅಂದರೆ ದೇವರು ಯಾವತ್ತೂ ಯಾರಿಗೂ ದುಡ್ಡು ಕೊಡಲ್ಲ. ದೇವರು ಪರಲೋಕದಿಂದ ಯಾರಿಗೂ ದುಡ್ಡು ಪ್ರಿಂಟ್ ಮಾಡಿ ಯಾರಿಗೂ ಕೊಡಲ್ಲ. ದೇವರು ಏನು ಮಾಡ್ತಾನೆ ಗೊತ್ತಾ? ಪ್ರತಿಯೊಂದು ಜೀವಿತಲ್ಲೂ ಒಂದು ಟ್ಯಾಲೆಂಟ್ ಇಟ್ಟಿರ್ತಾರೆ. ಹಾಲೆಲೂಯಾ, ಸ್ತೋತ್ರ. ಪ್ರತಿಯೊಂದು ಜೀವಿತಲ್ಲೂ ಏನು ಇಟ್ಟಿರ್ತಾನೆ? ದೇವರು ಒಂದು ಟ್ಯಾಲೆಂಟ್ ಇಟ್ಟಿರ್ತಾನೆ. ಆ ಟ್ಯಾಲೆಂಟ್ ಇಟ್ಕೊಂಡೇ ನೀನು ವ್ಯಾಪಾರ ಮಾಡಬೇಕು. ಆ ಟ್ಯಾಲೆಂಟಿಂದನೇ ನೀನು ದೇವರ ಅಭಿವೃದ್ಧಿ ನೀವು ಕಾಣಲ್ಪಡ್ತೀರಾ. ಯೋಸೇಫನ ನೋಡಿ ಸೆರೆಮನೆಗೆ ಹಾಕಿದಾಗ ಅವನಿಗೇನು ಟ್ಯಾಲೆಂಟ್ ಇತ್ತು? ಕನಸನ್ನ ವಿವರಿಸೋಕ್ಕೆ ಟ್ಯಾಲೆಂಟ್ ಇತ್ತು. ಅವನು ಏನು ಮಾಡ್ದ? ಹಾಲೆಲೂಯಾ, ಸ್ತೋತ್ರ. ಜೈಲಿನಲ್ಲಿ ಅದೇ ರಾಜ್ಯದ ಸೇವೆ ಮಾಡ್ತಾ ಇದ್ರು, ಅನೇಕರು ಇಬ್ಬರು ಇದ್ರು. ಅದ್ರ ಒಬ್ಬರನ್ನ ಏನು ಮಾಡ್ದ? ಕನಸನ್ನ ಎಲ್ಲ ಬಿಡಿಸ್ಕೊಟ್ಟ. ಆ ಕನಸು ಬಿಡಿಸ್ಕೊಟ್ಟಾಗ ಆ ವ್ಯಕ್ತಿ ಹೋಗಿ ರಾಜನಿಗೆ ಏನಾಗುತ್ತೆ? ಕನಸು ಬೀಳುತ್ತೆ. ಆ ಕನಸು ಯಾರು ಐಗುಪ್ತಲ್ಲಿ ಯಾರು ಹೇಳಿಲ್ಲ, ಅಂದ್ರೆ ಕನಸಿನ ಅರ್ಥ ಹೇಳಿಲ್ಲ. ಹೇಳ್ದಾಗ ಈ ಯೋಸೇಫನ ಅರಮನೆಯಲ್ಲಿದ್ದಾಗ ಯೋಸೇಫನ ಏನು ಮಾಡ್ತಾರೆ? ಕರ್ಕೊಂಬಂದು ದೇವರ ಫರೋಹನ ಮುಂದೆ ನಿಲ್ಲಿಸಿದಾಗ ಈ ಫರೋಹನ ಕನಸು ಹೇಳಿದಾಗ ಕನಸು ಹೇಳಿದಾಗ ಯೋಸೇಫನ್ ಏನು ಮಾಡ್ತಾನೆ? ಅಂತ ಕೈನಾಗಿ ಹೇಳ್ತಾನೆ ಏನೇನಾಗುತ್ತೆ ಏನೇನಿಲ್ಲ ಅಂತಾಗ. ಅದಕ್ಕೆ ಏನಾಗುತ್ತೆ? ಇವನ್ನ ಸೆರೆಮನೆಯಿಂದ ಬಿಡಿಸಿ ಪ್ರಧಾನಮಂತ್ರಿಯಾಗಿದೆ ಹಾಲೆಲೂಯಾ, ಸ್ತೋತ್ರ ಮಾಡ್ತಾರೆ. ಅಂದರೆ ದೇವರ ಪ್ರತಿಯೊಂದು ಜೀವಿತದಲ್ಲಿ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಆ ಟ್ಯಾಲೆಂಟ್ ಇಟ್ಕೊಂಡು ನೀವು ವ್ಯಾಪಾರ ಮಾಡಬೇಕು. ಆ ಟ್ಯಾಲೆಂಟ್ ಇಟ್ಕೊಂಡೇ ನೀವು ದೇವರನ್ನ ಹಾಲೆಲೂಯಾ, ಸ್ತೋತ್ರ ಸ್ತುತಿಸಲು ಪಡಬೇಕು. ಈ ಹಾಲೆ ಸಹೋದರಿತಾಗ ಏನಿದೆ ಅಂದರೆ ಒಂದೇ ಒಂದು ಇಷ್ಟೇ ಒಂದು ಎಣ್ಣೆ ಇದೆ.
ಈ ಎಣ್ಣೆ ಇದೆಯಪ್ಪ, ನನ್ನ ಬೇರೆ ಏನಿಲ್ಲ ಅಂತ. ಅದಕ್ಕೆ ಎಲಿಷನ ಪ್ರವಾದಿನ ಏನು ಹೇಳ್ತಾ ಇದ್ದಾನೆ, ಹೋಗು ಎಲ್ಲರ ಮನೆಯಲ್ಲೂ ಹೋಗಿ ಪಾತ್ರೆ ಕೇಳು. ಹಾಲೆಲೂಯ ಸ್ತೋತ್ರ. ಸ್ವಲ್ಪ ಅಲ್ಲ, ಎಷ್ಟಾಗುತ್ತೋ ಅಷ್ಟು ಪಾತ್ರೆ ನೀನು ಕೇಳು ಅಂತ ಬರ್ತೀರಿ. ಅದೇ 4ನೇ ಅಧ್ಯಾಯದ ಓದಿ, 4:3 ಬೇಗ ಓದಿ. ಆಗ ಎಲೀಷನು ಆಕೆಗೆ ಹೋಗಿ, ನಿನ್ನ ನೆರೆಯವರಿಂದ ಸಿಗುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ, ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಿಗಿಡು ಎಂದು ಹೇಳಿದನು. ಆಕೆ ಹೋಗಿ ಸಾಕು. ಇಂಗ್ಲೀಷಲ್ಲಾದರೆ ನಾಟ್ ಫ್ಯೂ ಮೆನಿ ಅಂತ ಕೊಟ್ಟಿದ್ದಾರೆ. ಹಾಲೆಲೂಯ ಸ್ತೋತ್ರ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಅದು ಏನೋ ಗೊತ್ತಿಲ್ಲ. ಇಂಗ್ಲೀಷ್ನಲ್ಲಿ ಏನಂತ ಹೇಳಿದೆ, ಸ್ವಲ್ಪ ಅಲ್ಲಪ್ಪ ಪಾತ್ರೆಗಳು, ಅನೇಕ ಪಾತ್ರೆಗಳು, ಎಷ್ಟು ಸಾಧ್ಯನೋ ಅಷ್ಟು ನೀನು ಈ ಸಿಗೋವಾಗೆ ನೀನು ತಗೊಂಬ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಅಂದರೆ ಹಾಲೆಲೂಯ ಸ್ತೋತ್ರ, ನೀನು ಸ್ವಲ್ಪ ಅಲ್ಲ, ಅನೇಕ ಪಾತ್ರೆಗಳು ನೀನು ಎತ್ಕೊಂಬರ್ಬೇಕು. ಅಂದರೆ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಬಿಡುಗಡೆ ನಡೆಯಲು ಪಡಬೇಕು, ಅದ್ಭುತಗಳು ಕಾಣಲ್ಪಡಬೇಕಂದ್ರೆ ನೀನು ಫಸ್ಟು ದೇವರಿಗಾಗಿ ನಿನ್ನ ಜೊತೆ ನಿನ್ನ ಕೈನಲ್ಲಿ ಏನಿದೆಯೋ ಅದು ಕೊಟ್ಟರೆ ನಿನ್ನ ಜೀವಿತದಲ್ಲಿ ಸಮೃದ್ಧಿ ಕಾಣಲ್ಪಡ್ತೀಯ. ಹಾಲೆಲೂಯ ಸ್ತೋತ್ರ. ನಿನ್ನ ಕೈನಲ್ಲಿ ಏನಿದೆ ಇವತ್ತು ಅದನ್ನು ನೀನು ಕೊಟ್ಟರೆ ದೇವರು ಅದನ್ನು 10 ದೇವರು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಈ ವಿಧವೆಯಾಗಿ ಇದ್ದಿದ್ದು ಒಂದೇ ಒಂದು ತೊಟ್ಟು ಎಣ್ಣೆ. ಈ ಎಣ್ಣೆಯಿಂದ ಆ ದೇವರು ಏನು ಮಾಡ್ತಾ ಇದ್ದಾರೆ, ಅಧಿಕ ಪಾತ್ರೆಗಳು ತುಂಬಂಗೆ ದೇವರು ಮಾಡಿದ್ರು. ಹಾಲೆಲೂಯ ಸ್ತೋತ್ರ. ಅಂದರೆ ನಿನ್ನ ಜೀವಿತದಲ್ಲಿ ನಿನಗೆ ಕೊಟ್ಟಿರೋ ಕಾರ್ಯದಲ್ಲಿ ನೀನು ನಂಬಿಗಸ್ತನಾಗಿ ನಿಲ್ಲು, ಅದನ್ನು ವ್ಯಾಪಾರ ಮಾಡು. ನಾನು ಅದನ್ನು ಮುಂದೆ ನಿಂತ್ಕೊಂಡು ಹಾಲೆಲೂಯ ಸ್ತೋತ್ರ ನೀನು ಉನ್ನತ ಸಾನ್ನಿಧ್ಯದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ದೇವರ ವಾಕ್ಯಗಳು ನಾವು ಕಾಣಲ್ಪಡ್ತೀರಿ. ನೋಡಿ, ಹಾಲೆಲೂಯ ಸ್ತೋತ್ರ. ಅದೇ ಒಂದು ಅರಸನದಲ್ಲಿ ಎಲಿಯನನ್ನು ನೋಡಲ್ಪಟ್ಟಿರ್ತೀರ. ಈ ಎಲಿಯನನು ಹಾಲೆಲೂಯ ಜಾರಾಫಾತಿಗೆ ಏನಕ್ಕೆ ಕಳಿಸಲ್ಪಡಬೇಕಾಯಿತು, ಜಾರಾಫಾತಿಗೆ ಏನಕ್ಕೆ ವಿಧವೆ ಮನೆ ಕಳಿಸಲ್ಪಡಬೇಕಾಯಿತು. ಇಸ್ರಾಯೇಲ್ನಲ್ಲಿ ಅನೇಕ ವಿಧವೆಗಳಿದ್ದರು, ಅನೇಕರ ಹಾಲೆಲೂಯ ಸ್ತೋತ್ರ ಇದ್ದರು. ಆದರೆ ಜಾರಾಫತಿಗೆ ಏನಕ್ಕೆ ದೇವರ ಎಲೆಯನ್ನು ಕಳಿಸ್ತಾ ಇದ್ದಾರೆ ಅಂದರೆ, ಈ ಜಾರಾಫತದಲ್ಲಿ ಈಕೆ ಈ ದೇವರ ಮಗಳಲ್ಲ, ಇಸ್ರಾಯೇಲ್ ಮಗಳಲ್ಲ, ಈಕೆ ಅನ್ಯರಾಗಿ ಜೀವಿಸ್ತಾ ಇದ್ಲು ಈಕೆ. ಆದ್ರೂ ಎಲೆಯನ್ನು ಏನಕ್ಕೆ ಕಳಿಸ್ತಾ ಇದ್ದಾರೆ ಅಂದರೆ, ಈಕೆ ಇದರಲ್ಲಿ ಒಂದು ಕೊರತೆ ಬಂತು. ಈಕೆ ಗಂಡ ತೀರೋದ್ರು. ಈಕೆ ಇದ್ದಿದ್ದು ಒಂದೇ ಒಂದು ಮಗು ಅವಳು ಇದ್ರು. ಇವತ್ತಾಗ ಏನಾಯಿತು, ಭಯಂಕರವಾದ ಗೌರವದ ಏನಾಗಿತ್ತು, ಬಡತನ ಇತ್ತು. ಈ ಬಡತನದಲ್ಲಿ ಜೀವಿಸೋಕ್ಕೆ ಆಗಲ್ಲ, ಈ ಬಡತನದಲ್ಲಿ ನಿಲ್ಲಕ್ಕೆ ಆಗಲ್ಲ. ಏನು ಮಾಡಿದ್ರು ಅವರು, ನಾವು ಸಾಯಲು ಪಡಬೇಕು ಅಂತ ಯೋಚನೆ ಮಾಡಿದ್ರು. ಓದಿ, ಅದೇ ಒಂದೇ ಅರಸನ ಬರೆದ ಪತ್ರಿಕೆಯಲ್ಲಿ 17ನೇ ಅಧ್ಯಾಯದ 10ನೇ ವಾಕ್ಯ. 1 ಅರಸರು ಬರೆದ ಪತ್ರಿಕೆಯಲ್ಲಿ 17ನೇ ಅಧ್ಯಾಯದ 10ನೇ ವಾಕ್ಯ. ಅವನು ಅಲ್ಲಿಂದ ಹೊರಟು ಚಾರಿಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆ ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗ್ಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೆ ಏನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಎಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ ಅಂದನು. ತಿಂದ ಮೇಲೆ ನಾವು ಸಾಯಬೇಕು ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ತಿಂದ ಮೇಲೆ ಸಾಯಬೇಕು. ಹಾಲೆಲೂಯ ಸ್ತೋತ್ರ. ಅವರ ಜೀವಿತದಲ್ಲಿ ಏನು ಗತಿನೇ ಇಲ್ಲ. ಈ ಎಷ್ಟೇ ಇದ್ದಿದ್ದು ಏನೋ ತುಂಡು ಹಾಲೆ ರೊಟ್ಟಿ ಮತ್ತು ಹಾಲೆಲೂಯ ಸ್ತೋತ್ರ, ಒಂದು ಸೌದೆಗೆ ಬೇಕಾದ ಇದು ಖಾರ ಇದ್ದಿದ್ದು ಅಷ್ಟೇ. ಇದನ್ನು ಏನು ಮಾಡಬೇಕು, ತಿಂದುಬಿಟ್ಟು ಸಾಯೋಣ ಅಂತ ಡಿಸೈಡ್ ಮಾಡಿದರು. ಆದರೆ ನನ್ನ ದೇವರು ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಹಾಲೆಲೂಯ ಸ್ತೋತ್ರ. ಎಳೆನೇ ಏನಕ್ಕೆ ಅವ್ರ ಮನೆಗೆ ಕಳಿಸ್ತಾ ಇದ್ದಾರೆ ಅಂದರೆ, ಈಕೆ ಆಲ್ರೆಡಿ ನೊಂದು ಹೋಗಿದ್ದಾಳೆ, ತನ್ನ ಗಂಡನ ಕಳ್ಕೊಂಡು ಆಲ್ರೆಡಿ ನೊಂದು ಹೋಗಿದ್ದಾಳೆ. ಈಕೆ ಇದ್ದಂಥ ಒಂದೇ ಒಂದು ಸಂಪತ್ತು ಅಂದರೆ ತನ್ನ ಮಗನಾಗಿರ್ತಾರೆ. ಆ ಮಗನನ್ನು ಸಾಯಿಸಿ ನಾನು ಆ ವಿಷಯನ ತಿಂದು ಸಾಯೋಣ ಅಂತ ಡಿಸೈಡ್ ಮಾಡಿದಾಗ ದೇವರು ಏನು ಮಾಡ್ತಾ ಇದ್ದಾರೆ, ಎಳಿಯನ ಪ್ರವಾದಿ ಅಲ್ಲಿ ಮನೆ ಕಳಿಸ್ತಾ ಇದ್ದಾರೆ. ಕಳಿಸಿ ಏನು ಮಾಡ್ತಾ ಇದ್ದಾರೆ, ಹಾಲೆಲೂಯ ಸ್ತೋತ್ರ, ನಿನ್ನಲ್ಲಿ ಏನಿದೆಯಮ್ಮ ತಗೊಂಬಂದು ನನಗೆ ಕೊಡು, ನಾನು ಹಾಲೆಲೂಯ ಸ್ತೋತ್ರ ಅದನ್ನ ತಿಂತೀನಿ. ನಿನ್ನ ಹಾಲೆಲೂಯ ಸ್ತೋತ್ರ ನಾನು ಇರುವವರೆಗೂ ನಿನ್ನ ಮನೆಯಲ್ಲಿ ಹಿಟ್ಟಾಗಲಿ ರೊಟ್ಟಿ ಆಗಲಿ ಏನು ಕೊರತೆ ಬರಲ್ಲ ಅಂತ ದೇವರ ವಾಕ್ಯನಲ್ಲಿ ಕಾಣಲ್ಪಡ್ತೀರಿ. ಅಂದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೀರಾ, ವೇದನೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ. ನನ್ನ ಜೀವಿತದಲ್ಲಿ ಯಾಕೆ ಹಿಂಗೆ ನಿಂತಿದ್ದೀನಿ, ಯಾಕೆ ಬರಿದಾಗಿ ನಿಂತಿದ್ದೀನಿ, ಯಾಕೆ ಬಡತನದಲ್ಲಿ ನಾನು ನಿಂತಿದ್ದೀನಿ, ಏನಕ್ಕೆ ಸಾಲದಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಅನೇಕರು ನೀವು ಅಂದ್ಕೊಂಡಿರ್ಬೋದು. ಆದರೆ ನೀನು ಹಾಲೆಲೂಯ ಸ್ತೋತ್ರ ಮಾಡಬೇಕಾಗಿರೋ ಒಂದೇ ಒಂದು ಕಾರ್ಯ, ಫಸ್ಟು ದೇವರ
ದೇವರಿಗೆ ಸಲ್ಲಿಸಬೇಕಾದ ಗೌರವ ಫಸ್ಟ್ ಪ್ರಿಫರೆನ್ಸ್ ದೇವರು ಕೊಟ್ಟಾಗ ದೇವರು ನಿನ್ನನ್ನು ಉನ್ನತ ಪದವಿನಲ್ಲಿ ದೇವರು ಕರ್ಕೊಂಡು ಹೋಗ್ತಾರೆ. ಕೀರ್ತನೆ ವಾಕ್ಯದಲ್ಲಿ ನಾವು 4 ಕೊಡಲ್ಪಡ್ತೀರಿ. 3ನೇ 9ನೇ ವಾಕ್ಯ, ನೀನು ಫಸ್ಟು ನಿನ್ನ ಆದಾಯನ ದೇವರ ಮುಂದೆ ತಂದಿಕ್ಕು, ನಿನಗೆ ಹಾಲೆಲೂಸುತ್ತಾರೆ, ನಿನಗೆ ಯಾವ ಕೊರತೆನೇ ಬರಲ್ಲ ಅಂತ ಓದಿ ವಾಕ್ಯ. ಕೀರ್ತನೆಗಳ ಜ್ಞಾನೋಕ್ತಿಗಳು 3:9. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಫಸ್ಟು ನಿನ್ನ ಆದಾಯವು ಮತ್ತೆ ಪ್ರಥಮ ಫಲ ಅಂದರೆ ಫಸ್ಟು ನಿನಗೆ ಏನಾಗಿದೆ, ಫಸ್ಟ್ ಬಾರ್ನ್ ಅಂತಾರೆ, ಫಸ್ಟ್ ಚೊಚ್ಚಲತೆ ಅಂತಾರೆ. ಹಾಲೆಲೂಸುತ್ತರ ಫಸ್ಟು ಅಂದರೆ ನೋಡಿ, ನಿಮಗೆ ಏನಾದರೂ ಒಂದು ಫಸ್ಟು ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ಗೆ ಹೊಸ ಬಟ್ಟೆ ಕೊಟ್ಟಿರ್ಬೋದು ದೇವರು, ಆ ಹೊಸ ಬಟ್ಟೆ ನೀವು ಏನು ಮಾಡ್ತೀರಾ, ಫಸ್ಟು ದೇವರ ಆಳೆಗಾಗಿ ಡೆಡಿಕೇಟ್ ಮಾಡಿ. ಹೊಸ ಪೆಣ್ಣೆ ಕೊಟ್ಟಿರ್ಬೋದು, ಹೊಸ ಗಾಡಿನೇ ಕೊಟ್ಟಿರ್ಬೋದು, ಏನೇ ಕೊಟ್ಟಿರ್ಬೋದು, ದೇವರು ನಿಮ್ಗೆ ಏನು ಆಶೀರ್ವಾದ ಬರುತ್ತೋ ಅದು ದೇವರಿಂದನೇ ಬರೋದು, ಮತ್ತೊಂದರಿಂದ ಅಲ್ಲ. ಹಾಲೆಲೂಸುತ್ರ ಅದನ್ನು ಫಸ್ಟು ನೀವು ಏನು ಮಾಡಬೇಕು, ದೇವರಿಗಾಗಿ ಹಾಲೆಲೂಸುತ್ರ ತಂದು ಡೆಡಿಕೇಟ್ ಮಾಡಬೇಕು. ಯಾವಾಗ ದೇವರ ಆಲಯದಲ್ಲಿ ನೀವು ತಂದು ಇಟ್ಟಿರೋ, ದೇವರಿಗಾಗಿ ಸಮರ್ಪಿಸ್ತಿರೋ, ಆವಾಗ ನಿಮ್ಮ ಜೀವಿತದಲ್ಲಿ ಯಾವ ಕೊರತೆನೂ ಬರಲ್ಲ. ಸಮೃದ್ಧಿಯಾಗಿ ನೀವು ಜೀವಿತದಲ್ಲಿ ಕಾಣಲ್ಪಡ್ತೀರಾ. ಏನು ಕೊರತೆ ಇಲ್ಲದೆ ದೇವರು ನಡೆಯಲ್ಪಡ್ತಾರೆ. ಸಾಲ ಹಾಲೆಲೂಸುತ್ರ ಅಲ್ಲ ನೀವು ತೊಗೊಳೋದು, ಸಾಲ ಕೊಡೋರಾಗೆ ದೇವರು ನಿಮ್ಮನ್ನ ಮಾರ್ಪಡಿಸ್ತಾರೆ. ಹಾಲೆಲೂಯ. ಸಾಲ ತೋಡೋದಲ್ಲ, ಸಾಲ ಕೊಡೋರಾಗೆ ದೇವರು ನಿಮ್ಮನ್ನ ಮಾರ್ಪಡಿಸ್ತಾರೆ. ದೇವರ ವಾಗ್ದಾನ ಇದು. ಸಾಲ ತಗೊಳೋರಲ್ಲ ನೀವು, ಸಾಲ ಮತ್ತೊಬ್ಬರಿಗೆ ಸಾಲ ಕೊಡೋರಾಗಿ ದೇವರು ಮಾರ್ಪಡಿಸ್ತಾರೆ. ಅಂದರೆ ಫಸ್ಟು ದೇವರಿಗೆ ಸಲ್ಲಿಸಬೇಕಾದ ಎಲ್ಲ ನೀವು ಫಸ್ಟ್ ಪ್ರಿಯಾರಿಟಿ ದೇವರಿಗೆ ಕೊಟ್ಟರೆ ನಿಮ್ಮ ಜೀವಿತ ಉನ್ನತದ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ ದೇವರು. ಸಾಲದಲ್ಲಿ ಇದ್ದು, ಅದೇ ಸಾಲದಲ್ಲಿ ಇದ್ದು, ನೀನು ಬಡತನದಲ್ಲಿ ಇದ್ದು ಅಲ್ಲ, ದೇವರ ಚಿತ್ತ ಏನಿದೆ ಅಂದರೆ ನೀನು ಸಮೃದ್ಧಿವಾಗಿ ಜೀವಿಸಲು ಪಡಬೇಕು, ಆಶೀರ್ವಾದವಾಗಿ ಜೀವಿಸಲು ಪಡಬೇಕು. ಯಾಕಂದರೆ ಕರ್ತನು ಆತನಾಗಿದ್ದಾನೆ, ರಾಜಾದಿ ರಾಜನಾಗಿದ್ದಾನೆ. ಆತನ ಮಕ್ಕಳು ನಾವಾಗಿದ್ದೀರಿ. ನಾವು ಯಾವ ಥರ ಇರಬೇಕು, ಮತ್ತೊಬ್ಬರಿಗೆ ಹಾಲೆಲೂಸುತ್ತರ ಸಾಕ್ಷಿಯಾಗಿ ನಾವು ನಿಲ್ಲಲ್ಲ ಪಡಬೇಕಾಗಿದೆ. ಎಸ್, ಹಾಲೆಲೂಯ ಸ್ತೋತ್ರ. ಈ ಶತ್ರು ಏನು ಮಾಡ್ತಾನೆ ಗೊತ್ತಾ, ಫಸ್ಟು ನಮ್ಮನ್ನ ಫೈನಾನ್ಷಿಯಲ್ ಹಿಡಿತಾನೆ. ಯಾವಾಗ ನಮ್ಮ ಫೈನಾನ್ಷಿಯಲ್ ಹಿಡಿತಾನೋ ಕುತ್ಕೊಂಡು ನೀನು ಹಾಲೆಲೂಸುತ್ತರ ಪ್ರಾರ್ಥನೆ ಮಾಡಲ್ಲ ಪಡಬೇಕು, ದೇವನ ಕೇಳಲ್ಲ ಪಡಬೇಕು. ಎಲ್ಲಿ ನಾನು ಎಡವಿದ್ದೀನಿ, ಎಲ್ಲಿ ನಾನು ಹಾಲೆ ಕೊರತೆದಲ್ಲಿ ನಿಂತಿದ್ದೀನಿ, ಯಾಕೆ ನನ್ನ ಜೀವಿತದಲ್ಲಿ ಬಡತನದಲ್ಲಿ ಹೋಗ್ತಾ ಇದೆ, ಯಾಕೆ ನನ್ನ ಜೀವಿತದಲ್ಲಿ ಅಡತನೆ ಆಗ್ತಾ ಇದೆ. ಏನಕ್ಕೆ ನನ್ನ ಜೀವಿತ ಬಡತನದಲ್ಲಿ ಹೋಗ್ತಾ ಇದೆ, ಏನಕ್ಕೆ ನಾನು ಈ ಥರ ಆಗ್ತಾ ಇದ್ದೀನಿ ನನ್ನ ಜೀವಿತದಲ್ಲಿ ಅಂತ ನೀವು ಯಾವಾಗ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿರೋ ಆ ಉತ್ತರ ದೇವರು ಕೊಡ್ತಾರೆ. ಹಾಲೆಲೂಯ. ಅಂದರೆ ನಿನ್ನ ಕನಿಜೆಗಳು ಫಸ್ಟ್ ನೀನು ಏನೇ ಆಗಿರಲಿ, ದೇವರು ನೀನು ಏನು ಆಶೀರ್ವಾದ ಮಾಡ್ತಾರೋ ಅದನ್ನು ದೇವರ ಸನ್ನಿಧಿಯಲ್ಲಿ ತಂದು ಸಮರ್ಪಿಸು. ಆಮೇಲೆ ನಿನ್ನ ಜೀವಿತದಲ್ಲಿ ನೋಡು, ಹಾಲೆಲೂಯ. ದೇವರೊಂದು ಅದ್ಭುತವಾದ ಕಾರ್ಯಗಳು ನಡೆಯುತ್ತೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಮದುವೆಗೆ ಹೆಂಗೆ ಹೋಗ್ತಾರೆ ಗೊತ್ತಾ, ಭಯಂಕರವಾದ ಒಳ್ಳೆ ಡ್ರೆಸ್ಸು ಒಳ್ಳೆ ಇದಾಗಿ ಹೋಗ್ತಾರೆ. ಆದರೆ ದೇವರ ಆಳೆಗೆ ಬರಬೇಕಾದ್ರಾಗ ಹೆಂಗೆ ಬರ್ತಾರೆ ಅಂದರೆ, ಯಾವುದೋ ಒಂದು ಬಟ್ಟೆ, ಯಾವುದೋ ಒಂದು ಪ್ಯಾಂಟು, ಯಾವುದೋ ಒಂದು ಸೀರೆ, ಯಾವುದೋ ಒಂದು ಹಾಕೊಂಡು ಬರೋದಲ್ಲ. ಫಸ್ಟ್ ದೇವರ ಆಳೆಗೆ ಬರಬೇಕಾದ್ರಾಗ ನಾವು ರಾಜಾದಿ ರಾಜನ ನಾವು ಹಾಲೆಲೂಯ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ ಅಂದ್ಬಿಟ್ಟು ಏನು ಮಾಡಬೇಕು, ಒಳ್ಳೆ ಬಟ್ಟೆ ಒಳ್ಳೆತನ ಹಾಕ್ಕೊಂಡು ನಾವು ಆಳೆಗೆ ಬಂದಾಗ ದೇವರು ಏನು ಮಾಡ್ತಾರೆ ಗೊತ್ತಾ, ಈಕೆ ನನ್ನ ಮಗನು, ಈಕೆ ನನ್ನ ಮಗಳು ಅಂದ್ಬಿಟ್ಟು ದೇವರ ಹಾಲೆಲೂಯ ಆಶೀರ್ವಾದ ಮಾಡ್ತಾರೆ. ಕರ್ತನ ಹಾಲೆಲೂಯ ಅದ್ಭುತ ಮಾಡ್ತಾರೆ. ಫಸ್ಟು ದೇವರ ಆಲಯದಲ್ಲಿ ನೀವು ಏನು ಮಾಡಬೇಕು, ಸಮರ್ಪಿಸಲ್ಪಡಬೇಕು. ನಿಮ್ಮ ಜೀವಿತದಲ್ಲಿ ಯಾವುದೇ ಆಗಿರಲಿ, ಹಣ ಆಗಿರಲಿ, ಏನೇ ಆಗಿರಲಿ, ಸಂಪತ್ತಾಗಿರಲಿ, ಗಾಡಿ ಆಗಿರಲಿ, ಯಾವುದೇ ಆಗಿರಲಿ, ಫಸ್ಟು ದೇವರ ಆಳಿಗೆ ತಂದು ನೀವು ಸಮರ್ಪಿಸಿದಾಗ ದೇವರು ಅದನ್ನು ನೋಡಿ ಆಶೀರ್ವಾದ ಮಾಡ್ತಾರೆ. ಪರಲೋಕದಿಂದ ಆಶೀರ್ವಾದ ಮಾಡಿದಾಗ ನಿಮ್ಮ ಜೀವಿತದಲ್ಲಿ ಒಂದು ಕಾಲನ ಕೊರತೆ ಬರಲ್ಲ, ನಿಮ್ಮ ಜೀವಿತದಲ್ಲಿ ಒಂದು ಕಾಲನ ಬಲಿನ ಬರಲ್ಲ. ಹಾಲೆಲೂಯ ಸ್ತೋತ್ರ. ದೇವರು ಹಾಲೆಲೂಯ ಸ್ತೋತ್ರ ಏನು ಗೊತ್ತಾ ಹೇಳೋದು, ಫಸ್ಟು ಹಾಲೆಲೂಯ ಸ್ತೋತ್ರ ನನ್ನನ್ನು ಆನರ್ ಮಾಡಬೇಕು. ದೇವರಿಗಾಗಿ ನಾವು ಆನರ್ ಮಾಡಲೇ ಪಡಬೇಕು. ಯಾವಾಗ ದೇವರನ್ನ ಆನರ್ ಮಾಡ್ತಿರೋ ಆವಾಗ ನಮ್ಮ ಜೀವಿತ ದೇವರ ಒಂದು ಉನ್ನತ ಪದವಿಗೆ ದೇವರು ತೊಗೊಂಡೋಗ್ತಾರೆ. ಹಾಲೆಲೂಯ ಸ್ತೋತ್ರ. ನೋಡಿ, ದಾವೀದನ ಜೀವಿತದಲ್ಲಿ ನೋಡಿ, ಅವನು ಏನಾಗಿದ್ದ, ನಂಬಿಗಸ್ತನ ಕುರಿ ಮೇಯಿಸ್ತಾ ಇದ್ದ. ಆ ನಂಬಿಗಸ್ತನೇ ದೇವರು ತೊಗೊಂಡೋಗಿ ಏನು ಮಾಡಿದ್ರು, ಅವನು ಅರಮನೆಗೆ ಹಾಕಿ ತೊಗೊಂಡೋಗಿ ಇಟ್ಟರು. ಹಾಲೆಲೂಯ ಸ್ತೋತ್ರ. ಅರಮನೆಯಲ್ಲಿ ಇಟ್ಟರು, ಅವನು ಮರಿಲಿಲ್ಲ.
ತಳಮಳೆ ಇಟ್ಟರು ಅವ್ನು ಏನು ಮಾಡ್ದ, ಫಸ್ಟು ದೇವರಿಗಾಗಿ ಆಳೆಯ ಕಟ್ಟಲ್ಪಡಬೇಕು ಅಂತ ಹೃದಯದಲ್ಲಿ ಆಸೆ ಇತ್ತು. ಆ ಆಸೆ ಏನಾಯಿತು, ತಲೆಮಾರಂತನ ರಾಜ್ಯರಾಗಿ ಮಾರ್ಪಟ್ಟರು. ಹಾಲೆಲೂಯ. ತನ್ನ ಸಂತತಿಗಳು ಏನಾದರೂ ರಾಜ್ಯರಾಗಿ ಮಾರ್ಪಡಿಸಿದ್ರು. ಅದೇ ಸೋಲು ನೋಡಿ, ಸೋಲಿನ ಜೀವಿತ ಎಲ್ಲ ವ್ಯರ್ಥ. ಹಾಲೆಲೂಯ. ಏನಕ್ಕೆ ಅಂದರೆ ದೇವರಿಗೆ ನಾನು ಗೌರವಿಸಲಿಲ್ಲ, ದೇವರ ಮಾತನ್ನು ನಾನು ಗೌರವಿಸಲಿಲ್ಲ, ಅವನು ಮನುಷ್ಯರ ಮಾತನ್ನು ಗೌರವಿಸಲಿಲ್ಲ. ಮನುಷ್ಯರು ಹೇಳ್ದಾಗೆ ಅವನು ನಡ್ಕೊಂಡಾಗ ಏನಾಯಿತು, ಅವನ ರಾಜ್ಯನ ತೆಗೆದಾಕಿ ಮತ್ತೊಬ್ಬರ ದೇವ್ರು ತಂದು ನಿಲ್ಲಿಸಿರು. ಹಾಲೆಲೂಯ. ಯಾವಾಗ ನೀವು ದೇವರಿಗಾಗಿ ಫಸ್ಟ್ ಪ್ರಿಯಾರಿಟಿ ಕೊಡ್ತಿರೋ, ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡುತ್ತೆ. ಫಸ್ಟ್ ದೇವರು ಏನು ಕೇಳೋದು, ನಿನ್ನ ಜೀವಿತದಲ್ಲಿ ಏನಿದೆ, ನಿನಗೆ ಏನು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಇಟ್ಕೋ. ಹಾಲೆಲೂಯ. ನಾನು ಅದನ್ನು ನಡೆಸ್ತೀನಿ, ನಾನು ಅದನ್ನು ಮುಂದೆ ಹೋಗ್ತೀನಿ, ನಾನು ಆ ಜೀವಿತದಲ್ಲಿ ಆಶೀರ್ವಾದ ಮಾಡ್ತೀನಿ ಅಂತ ಈ ವಿಧವೇದ ಇದ್ದಿದ್ದು ಒಂದೇ ಒಂದು ಎಣ್ಣೆ. ಹಾಲೆಲೂಯ. ಈ ಎಣ್ಣೆಯಿಂದನೇ ಜೀವಿತದಲ್ಲಿ ಎಲ್ಲ ಅದ್ಭುತ ಕಾಣಲ್ಪಡ್ತು. ಅದೇ ಹಾಲೆಲೂಯ. ಓದಿ ಕೆಳಗಡೆ ಅದೇ ಓದಿ, ಅದೇ 2 ಅರಸರ ಬರೆದ ಪುಸ್ತಕ 4ನೇ ಅಧ್ಯಾಯದ 5ನೇ ವಾಕ್ಯ. 6 ಓದಿ, ಇಲ್ಲ 6 ಓದಿ. ಪಾತ್ರೆಗಳು ತುಂಬಿದಾಗ ಆಕೆಯ ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ಹಾಲೆಲೂಯ. ಪಾತ್ರೆ ಇಲ್ಲ. ಹಾಲೆಲೂಯ. ಇಲ್ದಾಗ ಏನಾಯ್ತು, ನಿಂತೋಯ್ತು, ಎಣ್ಣೆ ನಿಂತೋಯ್ತು. ಹಾಲೆಲೂಯ. ನಿಂತೋಯ್ತು ಅಂದರೆ ನಿನ್ನ ಟ್ಯಾಲೆಂಟ್ ನೀನು ವ್ಯಾಪಾರ ಮಾಡಲ್ಲ ಪಡಬೇಕು. ನಿನ್ನ ಕೈನಲ್ಲಿ ಆಗಲ್ಲ ಅಂದರೆ ಯಾವ ಕಾರ್ಯಗಳು ಆಗಲ್ಲ. ಆ ಟ್ಯಾಲೆಂಟ್ ಇಟ್ಕೊಂಡು ನೀನು ವ್ಯಾಪಾರ ಮಾಡಿದ್ರೆ ದೇವರು ನಿನ್ನ ಸಂಗಡ ನಿಂತ್ಕೊಂಡು ದೇವರು ಅದ್ಭುತ ಮಾಡ್ತಾರೆ, ದೇವರ ಆಶೀರ್ವಾದ ಮಾಡ್ತಾರೆ. ಇವತ್ತು ಶತ್ರು ಅನೇಕರು ಕ್ರಿಸ್ತಾನಿಗಳು ಅಂದ್ಕೊಂಡು ರಕ್ಷಣೆ ಮಾರ್ಗ ಬಂದವರು ಅನೇಕರ ಕಾರ್ಯದಲ್ಲಿ ದೇವರು ಹಾಲೆಲೂಯ ಆಶೀರ್ವಾದವಾಗಿರ್ಬೇಕಂತಾರೆ ದೇವ್ರ ಚಿತ್ತ. ಅದು ಈ ಶತ್ರು ಏನು ಮಾಡ್ತಾನೆ ಗೊತ್ತಾ, ಫಸ್ಟ್ ಫೈನಾನ್ಷಿಯಲ್ ಮುಟ್ತಾನೆ. ಹಾಲೆಲೂಯ. ಅದು ಒಂದೇ ತಲೆಮಾರಲ್ಲ, ತಲೆಮಾರು ಜನ್ರೇಷನ್ ಹಂಗೆ ತಲೆಮಾರು ಬರ್ತಾನೇ ಇರುತ್ತೆ. ಹಾಲೆಲೂಯ. ಅದನ್ನು ಫಸ್ಟ್ ನೀವು ಕಂಡುಹಿಡಿದು ಆ ಬ್ರೇಕ್ ಮಾಡಿ, ಆ ಫೈನಾನ್ಷಿಯಲ್ ಖರ್ಚುಗಳನ್ನ ಬ್ರೇಕ್ ಮಾಡಿ ದೇವರಿಗಾಗಿ ನೀವು ಕನ್ನಡವನ್ನೇ ಮಾಡಿದಾಗ ನಿಮ್ಮ ಜೀವಿತ ದೇವರು ಎಲ್ಲೋ ತೊಗೊಂಡೋಗಿರ್ತಾರೆ, ಎಲ್ಲ ತೊಗೊಂಡೋಗಿರ್ತಾರೆ. ಹಾಲೆಲೂಯ. ನಿಮ್ಗೆ ಇದೇ ಥರ ಇರೋದಲ್ಲ. ಯಾವುದೇ ಆಗಿರಲಿ, ನಿಮ್ಗೆ ಒಳ್ಳೆ ಒಂದು ಪೆನ್ ಬಂತ, ಏನಾದರೂ ಒಂದು ಕಾರ್ಯ ಬಂತ, ಬುಕ್ ಬಂತ, ಏನು ಬಂತ, ಅದು ಫಸ್ಟು ದೇವರಿಗಾಗಿ ಸಮರ್ಪಿಸ್ರಿ. ದೇವರೇ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇದು ನಿನ್ನ ದಯದಿಂದ ನನಗೆ ಬಂದಿದ್ದಂತೆ. ಯಾವಾಗ ನೀವು ದೇವರಿಗೆ ಥ್ಯಾಂಕ್ಸ್ ಕೊಡ್ತೀರೋ, ಕೃತಜ್ಞತೆ ಹೇಳ್ತಿರೋ, ದೇವರು ಅಲ್ಲಿಂದನೇ ನಿಮ್ಮನ್ನು ಮೇಲೆ ಎತ್ತುತ್ತಾರೆ, ಅಲ್ಲಿಂದನೇ ನಿಮ್ಮ ದೇವರ ಉನ್ನತ ಪದವಿಗೆ ತೊಗೊಂಡೋಗ್ತಾರೆ. ಹಾಲೆಲೂಯ. ದೇವರು ನಿಮ್ಮನ್ನ ಬಡತನದಲ್ಲಿ ಇರೋದು ದೇವರ ಇಷ್ಟ ಅಲ್ಲ. ಬಡತನದಲ್ಲಿ ಇರೋದು ದೇವರ ಇಷ್ಟ ಅಲ್ಲ. ದೇವರಿಗೆ ಏನಾದರೂ ಸಮೃದ್ಧಿ ಮಲ್ಟಿಪಲ್ ಆಗಿರ್ಬೇಕು. ನೀನು ಅಲ್ಲೇ ಇರೋದಲ್ಲ, ನೀನು ಮಲ್ಟಿಪಲ್ ಆಗಿ ಉನ್ನತ ಸ್ಥಾನದಲ್ಲಿ ಕರ್ಕೊಂಡೋಗ್ಬೇಕು. ರಾಜ್ಯಗಳಾಗಿ ದೇವರು ನಮ್ಮನ್ನು ಹಾಲೆಲೂಯ ನೆನಪಿಸ್ತಾರೆ. ನಾವು ಯಾರಾಗಿರ್ತೀರಿ, ರಾಜನ ಮಕ್ಕಳು ನಾವು ಹೆಂಗಿರಲ್ಲ ಪಡಬೇಕು, ನಾವು ಹಾಲೆಲೂಯ ಉನ್ನತ ಪದವಿನಲ್ಲಿ ಇರಲ್ಲ ಪಡಬೇಕು. ಇವತ್ತು ನೀನು ಒಂದು ಪಕ್ಷ ನಿನ್ನ ಜೀವಿತದಲ್ಲಿ ಇದೇ ಕೆಲಸದಲ್ಲಿ ಇದೇ ವ್ಯಕ್ತಿನಲ್ಲಿ ನೀನು ಹೋಗ್ತಾ ಇದೀಯ ಅಂದರೆ ಇವತ್ತು ದೇವರು ಮತ್ತೆ ತಿರುಗಿ ಬಾ, ನನ್ನ ಜೀವಿತದಲ್ಲಿ ನಾನು ಅದ್ಭುತ ಮಾಡ್ತೀನಿ. ಎಲ್ಲಿ ನಿನ್ನ ಕೊರತೆ ಬಂದಿದೆಯೋ, ಎಲ್ಲಿ ಬಲಿನ ಬಂದಿದೆಯೋ, ಇವತ್ತು ದೇವರಿಗಾಗಿ ಹಾಲೆಲೂಯ ಕೇಳಲ್ಪಡ್ರಿ. ಇವತ್ತು ನನ್ನ ಜೀವಿತದಲ್ಲಿ ಏನು ಆಗ್ತಾ ಇದೆ, ಎಲ್ಲಿ ನಾನು ನಿಂತಲ್ಪಟ್ಟಿದ್ದೀನಿ, ಏನಕ್ಕೆ ನನ್ನ ಜೀವಿತದಲ್ಲಿ ಇಷ್ಟೇ ಸಂಬಳ ಬರ್ತಾ ಇದೆ, ಏನಕ್ಕೆ ನನ್ನ ಜೀವಿತದಲ್ಲಿ ಪ್ರಮೋಷನ್ ಬರ್ತಾ ಇಲ್ಲ, ಏನಕ್ಕೆ ನನ್ನ ಜೀವಿತದಲ್ಲಿ ಇದೇ ಥರ ಕೊರತೆದಲ್ಲಿ ಹೋಗ್ತಾ ಇದ್ದೀನಿ, ಏನಾಗಿದೆ ರೀಸನ್ ಅಂತ ದೇವರ ಬಳಿಗೆ ಕೇಳ್ಕೊಳ್ರಿ. ಪರಿಶುದ್ಧಾತ್ಮನ ರಿವೀಲ್ ಮಾಡ್ತಾರೆ. ಹಾಲೆಲೂಯ. ರಾಬಾಲ ಶಬಾ ರಬಾ ರಬಾಲ. ಎಸ್, ಹೋ ಹಾಲೆಲೂಯ. ಅದೇ ಥರ ಕೊರತೆದಲ್ಲಿ ಇರೋದಲ್ಲ ದೇವರ ಕಾರ್ಯ. ನಿನ್ನ ಜೀವಿತದಲ್ಲಿ ಸಮೃದ್ಧಿ ಕಾಣಲ್ಪಡಬೇಕು, ಬಿಡುಗಡೆ ಕಾಣಲ್ಪಡಬೇಕು, ಅದ್ಭುತಗಳು ಕಾಣಲ್ಪಡಬೇಕು ಅಂತ ದೇವರ ಆಸೆ. ಓ ಹಾಲೆಲೂಯ. ಶಬ ರಬ ರಬ ರಬರ. ಓ ಹಾಲೆಲೂಯ. ಕತ್ತಲದ ಕಾರ್ಯಗಳು ನಾನು ನೋಡ್ತಾ ಇದ್ದೀನಿ. ಎಸ್, ಯೇಸು ನಾಮದಲ್ಲಿ ಆ ಕತ್ತಲುಗಳು ಬಿಡು. ರಾಬಾಲ ಶಕತ್ತ ಬರ 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 ಬರ. ಎಸ್.
ಎಸ್, ಎಲ್ಲ ನಿದ್ದೆ ತಂದಾಕಿ ನಿದ್ದೆ ಮಾಡುವ ದುರಾತ್ಮನೆ, ಮೂದೇವಿ ಆತ್ಮನೆ, ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ, ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ, ಬಿಡೋ ಶರೀರನ, ಬಿಡೋ ಬಿಡೋ. ರಕದಲ ಬಲ ಶಬರ ಬರ 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 ಹದಲ ಬಲ ಶಂದದ ರೇ ಹೇ ಮಹಲಕ್ಕೆ ಲೆಬಲ್ಲೆ. ಎಸ್, ದೇವರ ಚಿತ್ತ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡಬೇಕು, ಜೀವಿತ ಬಿಡುಗಡೆ ಕಾಣಲ್ಪಡಬೇಕು, ಜೀವಿತ ಕಾಣಲ್ಪಡಬೇಕು. ನಿಂತಲ್ಲೇ ನೀರೋದಲ್ಲ, ನೀನು ಸಮೃದ್ಧಿ ಕಾಣಲ್ಪಡಬೇಕು, ದಿನ ದಿನ ಅಭಿವೃದ್ಧಿ ಕಾಣಲ್ಪಡಬೇಕು. ಎಸ್, ಓ ರಬಲ ಶಬರ ಬರ 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 ನಕದಲ ಬಲ ಬಲ ಬಲ. Hallelujah. ಶದರ ಬಲ ಬಲ ಬಲ. ಎಸ್, ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೊಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಟ್ಯಾಲೆಂಟ್ ಇಲ್ಲದೆ ಯಾರು ಇಲ್ಲ. ಅದು ಏನು ನೀವು ಕಂಡಿಡಿರಿ. ಒಬ್ಬರಿಗೆ ಹಾಲೆ ಕೆಲಸ ಮಾಡೋ ಟ್ಯಾಲೆಂಟ್ ಇರುತ್ತೆ, ಇನ್ನೊಬ್ಬರಿಗೆ ಹಾಲೆಲ್ಲಿ ಟ್ರೈನಿಂಗ್ ಮಾಡೋ ಟ್ಯಾಲೆಂಟ್ ಇರುತ್ತೆ, ಹಾಡಾಡೋ ಟ್ಯಾಲೆಂಟ್ ಇರುತ್ತೆ. ಅನೇಕ ಟ್ಯಾಲೆಂಟ್ಗಳು ದೇವರು ಕೊಟ್ಟಿದ್ದಾರೆ. ಆ ಟ್ಯಾಲೆಂಟ್ ಇಟ್ಕೊಂಡು ವ್ಯಾಪಾರ ಮಾಡ್ರಿ, ಆ ಟ್ಯಾಲೆಂಟ್ ಇಟ್ಕೊಂಡು ವ್ಯಾಪಾರ ಮಾಡ್ರಿ. ಒಂದು ಪಕ್ಷ ನಿನ್ನ ಜೀವಿತದಲ್ಲಿ ಏನು ಇಲ್ಲ, ಏನು ಇಲ್ಲ, ಬರದಾಗಿ ನಿಂತಿದ್ದೀನಿ, ನಾನು ಮುಂದೆ ಹೋಗಕ್ ಆಗ್ತಾ ಇಲ್ಲ, ಮುಂದೆ ಎದ್ದೊಳಕ್ ಆಗ್ತಾ ಇಲ್ಲ. ಎಷ್ಟು ಕಷ್ಟ ಬಿದ್ರು, ಎಷ್ಟು ವೇದನೆ ಬಿದ್ರು, ಎಷ್ಟು ಇದು ಮಾಡಿದ್ರು ಅಲ್ಲೇ ಇದ್ದೀನಿ. ದಿನವೆಲ್ಲ ತಡೀತಾ ಇದ್ದೀನಿ, ದಿನವೆಲ್ಲ ನಾನು ಕಷ್ಟ ಬೀಳ್ತಾ ಇದ್ದೀನಿ, ಹಗಲು ರಾತ್ರಿ ನಾನು ಕಷ್ಟ ಬೀಳ್ತಾ ಇದ್ದೀನಿ, ಹಗಲು ರಾತ್ರಿ ನಾನು ಹಾಲು ಸಮಸ್ತಾ ಇದ್ದೀನಿ. ಆದರೆ ದುಡ್ಡು ಕೈನಲ್ಲಿ ನಿಲ್ತಾ ಇಲ್ಲ, ದುಡ್ಡು ಕೈನಲ್ಲಿ ನಿಲ್ತಾ ಇಲ್ಲ, ಸಂಬಳ ಸಾಕಾಗ್ತಾ ಇಲ್ಲ. ಅನೇಕ ಸಾಲಗಳಿದೆ, ಅನೇಕ ಕಾರ್ಯಗಳಿದೆ, ಹಾಸ್ಪಿಟಲ್ ಖರ್ಚಾಗ್ತಾ ಇದೆ, ವೇದನೆ ಬರ್ತಾ ಇದೆ, ದುಃಖ ಬರ್ತಾ ಇದೆ. ಏನಾದರೂ ಇವತ್ತು ಇಲ್ಲಿ ನಿಂತಿದ್ದೀರಾ? ಶಾದರ ಬರ 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 ಶಂಬರ ಬರ ಬರ. Yes. Hallelujah. ರಾದಲ ಶಂದದರ ಬರ ಬರ ರಕದಲ ಬಲ ಬಲ ಶಬರ ಬರ 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 ಹದಲ ಬಲ ಬಲ ಬಲ. Hallelujah. ಸ್ತೋತ್ರ. ಒಂದು ಪರಿಶುದ್ಧಾತ್ಮನ ಕಾರ್ಯ ಚಲಿಸ್ತದೆ, ಪರಿಶುದ್ಧಾತ್ಮನ ಕಾರ್ಯ ಚಲಿಸ್ತದೆ, ಪರಿಶುದ್ಧಾತ್ಮನ ಇಳಿದು ಬರ್ತಾ ಇದ್ದಾರೆ. Hallelujah. 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 ರಾಕದಲ ಬಲ ಬಲ ಶಬರ ಬರ 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 ಹದಲ ಬಲ ಶಂದದರ ಬರ ಬರ ಬರ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇವರ ಕರ ಇವತ್ತು ಮುಟ್ಟಕ್ಕೆ ಹೋಗ್ತದೆ. ಇವತ್ತು ಕುಟುಂಬದಲ್ಲಿ ಒಂದು ಬಿಡುಗಡೆ ನಡೀತಾ ಇದೆ, ಕುಟುಂಬದಲ್ಲಿ ಬಿಡುಗಡೆ ನಡೀತಾ ಇದೆ, ಕುಟುಂಬದಲ್ಲಿ ಅದ್ಭುತ ನಡೀತಾ ಇದೆ. ಹಳೆ ಬಟ್ಟೆಗಳು ಹಾಕೊಳ್ಳೋದಲ್ಲ ದೇವರ ಚಿತ್ತ. ಎಸ್, ಹರಿದೋಗಿರೋ ಬಟ್ಟೆ ಹಾಕೊಳ್ಳೋದು ದೇವರ ಚಿತ್ತ ಅಲ್ಲ. ದೇವರ ಕಾರ್ಯ ಏನು ಗೊತ್ತಾ? ಈಕೆ ನನ್ನ ಮಗಳು, ಈಕೆ ನನ್ನ ಮಗನು. ಹಾಲೆಲ್ಲಿಸುತ್ತೆ ಜೀವಿತದಲ್ಲಿ ಸಮೃದ್ಧಿ ಉಂಟಾಗಬೇಕು, ಈ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡಬೇಕು ಅಂತ ದೇವರ ಆಸೆ. ಬಲ ಬಲ ಶಂದದರೆ ಹಲ್ಲೆಲೂಯಾ. ರಕದಲ ಬಲ 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 ಶಬರ ಬರ ಬರ ರಾಧರ ಬಲ ಶಿತಿ ನೀಮಾನಾದರ ಕಲಾ ಕನಂದರ ಬರ 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 ಬ ಯೇಸುವೇ. ಎಸ್, ಹೋ ಹೋ ರಮಲ ಶಂದರೆ ರಬಲ ಬಲ. ಅಲ್ಲೇ ಇರ್ರಿ ರಾಜನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೇ. ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ನಾನು ನೋಡ್ತಾ ಇದ್ದೀನಿ, ವೇದನೆ ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ಬಿಡುಗಡೆನೇ ಇಲ್ಲ. ನೀವು ಎಷ್ಟು ಕಷ್ಟ ಬಿದ್ರೂ ಮುಂದೆ ಹೋಗಕ್ಕಾಗ್ತಾ ಇಲ್ಲ, ನಿಂತಲ್ಲೇ ನಿಂತಿದ್ದೀರಾ. ಏನು ಕಾರಣ ಅಂತ ದೇವನ್ ಕೇಳ್ತಾ ಇದ್ದೀರಾ? ಹಾ ರಾಬಲ ಶಬರ ಬರ ಬರ ರಖದಲ ಬಲ 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 ಶಾಂದದರೆ. ತಗೊಂಡಿರೋ ದುಡ್ಡು ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ, ಕುಟುಂಬ ನಡೆಸಕ್ಕೆ ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಅನೇಕರು ಹೇಳ್ತಾ ಕತ್ತಲೆಲ್ಲ ಮೇಘ, ವಾಕ್ಯದಲ್ಲಿ ಕಿವಿಗೆ ಹೋಗ್ಕೊಡ್ದಂತ ಆ ವಾಕ್ಯನ ಹಿಡಿತಾ ಇದೆ ದುರಾತ್ಮ. ಹಲ್ಲೆಲೂಯಾ. ಎಸ್, ಆ ಕಟ್ಟುಗಳು ಇವತ್ತು ಯೇಸು ನಾಮದಲ್ಲಿ ದೇವರ ಮುರಿಯಕ್ಕೆ ಹೋಗ್ತಾ ಇದ್ದಾರೆ. ಆ ಕಟ್ಟುಗಳು ಇವತ್ತು ದೇವರು ನಿಮ್ಮನ್ನ ಮುರಿಯಕ್ಕೆ ಹೋಗ್ತಾ ಇದ್ದಾರೆ. ದೇವರಿಗಾಗಿ ಬಿಟ್ಕೊಡ್ರಿ, ಫ್ರೀಯಾಗಿ ಬಿಟ್ಕೊಡ್ರಿ. ರಾಲ ಶಬರ ಬರ 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 ರಾದಲ ಶದರ ಹದಲ ರಗದ.
ಕುಟುಂಬದಲ್ಲಿ ಅನೇಕ ಸತಿ ಗಲಭೆ ಉಂಟಾಗ್ತದೆ, ಬಿರುಕು ಉಂಟಾಗ್ತದೆ, ಜಗಳ ಸಂಭವಿಸ್ತದೆ. ಎಸ್, ಓ ರಾಮಲಕ್ಷ್ಮಣರೇ, ಎಷ್ಟು ವರ್ಷ ಆಯ್ತು ಬರೋದು ನೀವು ರಕ್ಷಣೆ ಬಂದು? ಬನ್ನಿ ಬನ್ನಿ ಬನ್ನಿ. ಎಷ್ಟು ವರ್ಷ ಆಯ್ತು ನೀವು ರಕ್ಷಣೆ ಬಂದು? 10 ಇಯರ್ಸಿಂದ ನಿಮ್ಮ ಜೀವಿತದಲ್ಲಿ ಏನು ಬಿಡುಗಡೆ ಕಾಣ್ತಾ ಇಲ್ಲ, ಸಮೃದ್ಧಿನೇ ಇಲ್ಲ, ನಿಂತಲ್ಲೇ ನಿಂತಿದ್ದೀರಾ ಜನ. ಶಕರ ಮಹಾಲ ರೇಖೆ ಮರಾಕಲ ಮಲ ಶಂದರವ. ದೇವರು ನಿನ್ನ ಜೀವಿತದಲ್ಲಿ ಒಂದು ಗುರುತು ಕೊಡಕ್ಕೆ ಹೋಗ್ತಾರೆ. ಫಸ್ಟ್ ದೇವರಿಗೆ ಆನರ್ ಮಾಡಿ, ದೇವ್ರು ನಿಮ್ಮನ್ನ ಎಲ್ಲೋ ತೊಗೊಂಡೋಗ್ತಾರೆ. ನಾನು ನೋಡ್ತಾ ಇದ್ದೀನಿ, ಕೆಲಸ ನಿಮ್ಮನ್ನ ಬದಲಾವಣೆ ಉಂಟಾಗುತ್ತೆ, ಕೆಲಸ ಬದಲಾವಣೆ ಉಂಟಾಗ್ತಾ ಇದೆ. ಕುಟುಂಬದಲ್ಲಿ ಕಳವಳ ದೇವರು ತೆಗೆದಾಕ್ತಾ ಇದ್ದಾರೆ. ಅನೇಕರು ನಿಮ್ಮ ಜೀವಿತ ಹೇಳಿದ್ರು, ನೀನು ಏನಕ್ಕೂ ಬರ್ದವನಾಗಿದೆಯಾ, ನಿನ್ನ ಕೈನಲ್ಲಿ ಆಗ್ತಾ ಇಲ್ಲ, ನಿನ್ನ ಕೈನಲ್ಲಿ ಏನು ಹೋಗ್ತಾ ಇಲ್ಲ ಅಂತ ಅನೇಕರು ನಿನ್ನ ನಾವು ಶಪಿಸಿದ್ದಾರೆ. ಇವತ್ತು ದೇವರೊಂದು ಹಸ್ತ ನಿಮ್ಮ ಜೀವಿತದಲ್ಲಿ ನಡೀತಾ ಇದೆ. ಎಸ್, ರಾಲ ಶದರ ಕಲ್ಲಮಲ ಶಂದರ. ಇಲ್ಲಿಗೆ ಬರಬೇಕಂತ ಅನೇಕ ಸತಿ ನೀವು ಯಾವ ಹಾಲೆ ಟ್ರೈ ಮಾಡಿದ್ರಿ, ಶತ್ರು ಬಿಡದೆ ಅನೇಕ ಕಾರ್ಯಗಳು ತಂದಾಗದ. ಆದರೆ ಇವತ್ತು ದೇವರ ಕರ ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ಎಸ್, ಎಸ್, ರಾಧಲ ಶಬರ ಬರ 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 ಹಾಲಬಲ ಶಂದರ. ಎಸ್, ಕಟ್ಟುಗಳು, ಸರ್ಪನೆ ಕಟ್ಟುಗಳು ನಾನು ನೋಡ್ತಾ ಇದ್ದೀನಿ, ತೆಗಿತಾ ಇದ್ದಾರೆ ದೇವರು. ಎಸ್, ಒಂದು ಯುದ್ಧ ನಡೀತಾ ಇದೆ. ಓ ಹಾಲೆಲೂಯ, ಯುದ್ಧ ನಡೀತಾ ಇದೆ. ಎಸ್, ನಿನ್ನ ಸಂಪತ್ತಿನ ಕಾಳ್ದಿರುವ ಶತ್ರು ಯೇಸು ನಾಮದಲ್ಲಿ ಕಗ್ಗು, ಅದನ್ನ ಯೇಸು ನಾಮದಲ್ಲಿ ಕಗ್ಗು. ಇವರ ಜೀವಿತದಲ್ಲಿ ತಲೆಮಾರದ ಭವಿಷ್ಯಕ್ಕೆ ವಿರೋಧವಾಗಿ ನಿಂತಿರುವ ಶಕ್ತಿಗಳು ಇವತ್ತು ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಕುಟುಂಬದಲ್ಲಿ ನಿಲ್ಲಕ್ಕೆ ನಿನಗೆ ಅಧಿಕಾರ ಇಲ್ಲ. ಇನ್ನು ಮುಂದೆ ಈ ಕುಟುಂಬದಲ್ಲಿ ನಿಲ್ಲಕ್ಕೆ ನಿನಗೆ ಅಧಿಕಾರ ಇಲ್ಲ. ಕುಟುಂಬನ ಬಿಡೋ, ಬಿಡೋ ಕುಟುಂಬನ. ನಡೀಲಿ ಬಿಡುಗಡೆ. ಎಸ್, ದೂತರು ಇಳಿಲಿ ಈ ಮನೆಯಲ್ಲಿ, ದೂತರು ಇಳಿಲಿ ಈ ಮನೆಯಲ್ಲಿ. ಆವರಿಸುವ ಎಲ್ಲ ಕತ್ತಲಿನ ಔಷಧಗಳು ದೇವರು ತೆಗೆದಾಕ್ತಾ ಇದ್ದಾರೆ. ದೇವರ ಹಸ್ತ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಒಂದು ಮೇಘ ಇಳಿದು ಬರ್ತಾರೆ, ನಾನು ನೋಡ್ತಾ ಇದ್ದೀನಿ. ಆ ಮೇಘ ಇಳಿದು ಬರ್ತಾರೆ, ನಾನು ನೋಡ್ತಾ ಇದ್ದೀನಿ. ಹಾಲೆಲೂಯ, ಸ್ತೋತ್ರ. ಇಷ್ಟು ದಿನ ಪಟ್ಟಿದ ಕಷ್ಟಗಳು, ಇಷ್ಟು ದಿನ ಪಟ್ಟಿದ ವ್ಯವಸ್ಥೆಗಳೆಲ್ಲ ದೇವರು ಮಾರ್ಪಾಡು ಉಂಟಾಗ್ತಾ ಇದೆ. ಕೆಲಸದಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ದೇವರು ನಿನ್ನ ಜೀವಿತದಲ್ಲಿ ತಗೊಂಡಾಕ ಹೋಗ್ತಾ ಇದ್ದಾರೆ. ಪ್ರಮೋಷನ್ ನಾನು ನೋಡ್ತಾ ಇದ್ದೀನಿ, ಸ್ಯಾಲರಿನಲ್ಲಿ ಇಂಕ್ರಿಮೆಂಟ್ ನಾನು ನೋಡ್ತಾ ಇದ್ದೀನಿ. ರಾಧಲ ಶಾಗರಮಲ ಶಂದರ ಬರ ಬರ ರಕದಲ ಶೇದರ ಬರ ಬರ ಬರ. ಕರ್ತನೆ, ಈ ಕುಟುಂಬನ ನೀನು ಆಶೀರ್ವಾದ ಮಾಡು, ಬಲಪಡಿಸು, ಬಿಡುಗಡೆ ಕೊಡು. ಪ್ರತ್ಯೇಕ ಕುಟುಂಬದಲ್ಲಿ ಸಮಾಧಾನ ನೀನು ಉಂಟಾಗಲಿ ಅಪ್ಪ. ಯೆಹೋವ ಶಾಲೋಮ್ ಉಂಟಾಗಲಿ. ಯೆಹೋವ ಶಮ್ಮ ಆಗಿ ನೀನು ಈ ಕುಟುಂಬದಲ್ಲಿ ನಿಂತು ನೆರೆಸು, ಅದ್ಭುತ ಮಾಡು. ನೀನು ಆ ಥರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ ನಿನ್ನ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ. ಸ್ತೋತ್ರ. ಕೂತ್ಕೊಂಡು ಕೊರತೆಯನ್ನು ನೀಗಿ ನಡೆಸುವಾತನೇ. ಕೊರತೆಯನ್ನು ನೀಗಿ ನಡೆಸುವಾತನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ, ಮಗ, ಪವಿತ್ರಾತ್ಮನೇ, ನಾ ಮಾಡುವೆ ಆರಾಧನೆ. ತಂದೆ, ಮಗ, ಪವಿತ್ರಾತ್ಮನೇ, ನಾ ಮಾಡುವೆ ಆರಾಧನೆ. ಆರಾಧನೆ, ಆರಾಧನೆ,
ಇನ್ನೊಂದು ಕುಟುಂಬ ನಾನು ನೋಡ್ತಾ ಇದ್ದೀನಿ, ಕಣ್ಣೀರದಲ್ಲಿ ಹೋಗ್ತಾ ಇದ್ದೀರಾ. ಹಾಲೆಲೂಯ. ಜೀವಿತದಲ್ಲಿ ಅನೇಕ ಕಷ್ಟಗಳು, ಪ್ರಯಾಸಗಳು, ವ್ಯವಸ್ಥೆಗಳೆಲ್ಲ ಎಲ್ಲ ಮಾಡ್ತೀವಿ, ಯಾವುದು ನಿಮ್ಮ ಜೀವನದಲ್ಲಿ ನೆರವೇರಿಲ್ಲ. ಓ ಹಾಲೆಲೂಯ. ಬನ್ನಿ ಕುಟುಂಬವಾಗಿ ಮುಂದೆ ಬನ್ನಿ, ಇಬ್ಬರು ಬನ್ನಿ ಕುಟುಂಬವಾಗಿ. ಕೈ ಇಟ್ಕೊಳ್ಳಿ, ಗಂಡ ಹೆಂಡತಿ ಕೈ ಇಟ್ಕೊಳ್ಳಿ. ಶಾದರಬ ರಖದಲಮಲ. ಎಸ್ ಹೋಲಿ ಸ್ಪಿರಿಟ್. ಅನೇಕರು ನಿಮ್ಮನ್ನ ನೋಡಿ ನಿಂದಿಸಿರೋದು ಪಟ್ಟಿದ್ದಾರೆ. ಅನೇಕರು ನಿಮ್ಮನ್ನ ನೋಡಿ ಮನುಷ್ಯರ ಮಾತುಗಳು, ದೂಷಣೆ ಮಾತುಗಳನ್ನು ನೋಡ್ತಾ ಇದ್ದೀವಿ. ನಿಮ್ಮ ಜೀವಿತದಲ್ಲಿ ದೂಷಣೆ ಮಾತುಗಳು, ಪ್ರಯಾಸ ಪಟ್ಟರು ನಿಮ್ಮ ಜೀವಿತದಲ್ಲಿ ನಡೆಯೋಕ್ಕಾಗ್ತಾ ಇಲ್ಲ. ಎಸ್, ನಾನು ಲವ್ ಮ್ಯಾರೇಜ್ ನೋಡ್ತಾ ಇದ್ದೀನಿ ಇಬ್ರದ್ದು. ಎಸ್ ಕರ್ತನೆ, ಈ ಕುಟುಂಬ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀನಿ. ಬಂಧಿಸಲ್ಪಟ್ಟಿದ್ದ ಕಟ್ಟುಗಳು, ಅಸರ್ಪಣೆಗಳು ಇವತ್ತು ದೇವರು ತೆಗೆದಾಕ್ತಾ ಇದ್ದಾರೆ. ಎಸ್, ಈ ಕುಟುಂಬ ಆಶೀರ್ವಾದ ಉಂಡುತ್ತೆ, ಈ ಕುಟುಂಬ ಬಿಡುಗಡೆ ನಡೆಯುತ್ತೆ. ಅನೇಕ ವರ್ಷದಿಂದ ತಲೆಮಾನದಿಂದ ಬಂದಿರುವ ಶಾಪದ ಮಾತುಗಳು, ಶಾಪದ ಕಟ್ಟುಗಳು ಯೇಸು ನಾಮದಲ್ಲಿ ಮುರಿತಾ ಇದ್ದೀನಿ. ನಡೆಯಲಿ ಬಿಡುಗಡೆ. ದೂಷಣೆ, ಈ ಕುಟುಂಬ ಮುಟ್ಟಕ್ಕೆ ನಿನಗೆ ಅಧಿಕಾರ ಇಲ್ಲ. ಈ ಕುಟುಂಬ ಮುಟ್ಟಕ್ಕೆ ಅಧಿಕಾರ ಇಲ್ಲ. ಈ ಕುಟುಂಬ ಆಶೀರ್ವಾದ ಉಣ್ಲಿ. ಈ ಕುಟುಂಬದಲ್ಲಿ ಆಶೀರ್ವಾದ ಉಣ್ಲಿ. ಇವರು ಮಾಡೋ ಕೆಲಸ ಮನೆಯಲ್ಲಿ ಆಶೀರ್ವಾದ ನಡೀಲಿ, ಅದ್ಭುತ ನಡೀಲಿ, ಬಿಡುಗಡೆ ನಡೀಲಿ. ರಾಧಾಲ ಶಾಬಾರ. ಸಿಸ್ಟರ್ ಕನ್ಫ್ಯೂಸ್ ಆಗಿದ್ದೀರಾ ನೀವು? ಓ ಸಾರಾಬಾ. ಓ ಎಸ್, ಹುಟ್ಟ ಒಂದು ಶಿಶು ತಲೆಮಾರಿನ ಬಂದಿರೋ ಶಾಪದಾಗಿ ಅವನು ಹುಟ್ಟಲ್ಲ. ಎಸ್, ಆ ಥರ ಹುಟ್ಟಲ್ಲ ಅವನು. ಶಾಂದರಬ. ಕುಟುಂಬದಲ್ಲಿ ನೀವು ಇಬ್ಬರು ಅನೇಕ ಸತಿ ಪ್ರಾರ್ಥನೆ ಮಾಡಲ್ಲ ಪಡಬೇಕು. ಕೆಲವೊಂದು ಜಾತಿ ನಿಮ್ಮನ್ನು ಬಿಟ್ಟು ಬರ್ತಾ ಇದೆ, ತಲೆಮಾರದಿಂದ ಬರ್ತಾ ಇದೆ ಆ ಜಾತಿ. ಆ ಜಾತಿನ ಕಟ್ಟಲ್ಪಡಬೇಕು. ಆ ಜಾತಿನ ಕಟ್ಟಲ್ಪಟ್ಟಿಲ್ಲ ಅಂದರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ನೀವು ಕಾಣಲ್ಪಡಲ್ಲ. ಎಸ್, ಇವತ್ತು ದೇವರ ಆತ್ಮನ ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕುಟುಂಬದಲ್ಲಿ ನಾನು ನಿಂತು ಅಭಿವೃದ್ಧಿ ಕಾಣ್ತೀನಿ, ನಾನು ನಿಂತು ನಿಮ್ಮನ್ನು ಆಶೀರ್ವಾದವಾಗಿ ಮಾರ್ಪಡಿಸ್ತೀನಿ. ಈ ಹುಟ್ಟ ಶಿಶು ಒಂದು ಅಭಿಷಕ್ತನಾಗಿ ಅವನು ಹುಟ್ಟಲ್ಪಡ್ತಾನೆ. ಎಸ್, ಅಭಿಷಕ್ತನಾಗಿ ಹುಟ್ಟಲ್ಪಡ್ತಾನೆ. ಅದು ದೇವರಿಗಾಗಿ ಸಮರ್ಪಿಸ್ತೀರಿ. ಕರ್ತನೆ, ಎಷ್ಟೇ ಕಷ್ಟ ಬಂದಳು, ಎಷ್ಟೇ ವೇದನೆ ಬರಲಿ, ಎಷ್ಟೇ ದೂರ ಬರಲಿ, ಈ ಮಗು ನಿನ್ನ ಸೇವೆಗಾಗಿ ಸಮರ್ಪಿಸ್ತೀನಿ ಅಂತ ಯಾವಾಗ ನೀವು ಬಾಯಿ ತೆಗೆದು ಹೇಳ್ತಿರೋ, ದೇವರ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತಗಳು ನಡೆಯುತ್ತೆ, ದೊಡ್ಡ ಕಾರ್ಯಗಳು ನಡೆಯುತ್ತೆ. ಓ ಹಾಲೆಲೂಯ. ಎಸ್, ಅನೇಕ ಶಾಪಗಳು ದೇವರ ತೆಗೆದು ಆಶೀರ್ವಾದವಾಗಿ ದೇವರು ನಿಮ್ಮನ್ನ ಮಾರ್ಪಡಿಸಕ್ಕೆ ಹೋಗ್ತಾರೆ. ಈ 4 ತಿಂಗಳು ಕಳೆದ ನಂತರ 6ನೇ ತಿಂಗಳು ಕಾಲಿಡಬೇಕಾದ್ರೆ ಭಯಂಕರವಾದ ಕಷ್ಟ ನಾನು ನೋಡ್ತೀನಿ. ನಿಮ್ಮ ಜೀವಿತದಲ್ಲಿ ಕಷ್ಟ ನೋಡ್ತೀನಿ. ಆ ಕಷ್ಟದಲ್ಲಿ ದೇವರನ್ನ ಗುಣಗುಟ್ಟಬೇಡ್ರಿ. ದೇವರು ನಿಮ್ಮ ಜೀವಿತದಲ್ಲೊಂದು ಹಾಲೆಲೂಯ ಸ್ತೋತ್ರ, ಒಂದು ಸಮೃದ್ಧಿ ದೇವರು ನಿಮ್ಮ ಜೀವಿತದಲ್ಲೊಂದು ಬಾಗಿಲು ತೆಗಿಯಕ್ಕೆ ಹೋಗ್ತಾರೆ. ಆ ಸಮೃದ್ಧಿ ಬಾಗಿಲಲ್ಲಿ ಕಾಲು ಇಡಲ್ಲ ಪಡಬೇಕು. ಅದು ಇಡಬಾರ್ದಂತ ಶತ್ರು ನಿಮ್ಮ ಜೀವಿತದಲ್ಲಿ ಗುಣಗುಟ್ಟ ತಂದಾಗ್ತಾನೆ. ಎಸ್, ಗುಣಗುಟ್ಟನ್ನು ಮಾತ್ರ ಮಾತಿನಲ್ಲಿ ಬರ್ಕೊಡ್ದು. ಹಾಲೆಲೂಯ ಸ್ತೋತ್ರ. ಯೆಹೋವ ಹೀರೆ, ಕಷ್ಟದಲ್ಲೂ ಯೆಹೋವ ಹೀರೆ, ದುಃಖದಲ್ಲೂ ಯೆಹೋವ ಹೀರೆ. ದೇವರು ನನಗೆ ಎಲ್ಲವನ್ನು ಒದಗಿಸ್ಕೊಡ್ತಾನೆ, ಆತನು ಒಳ್ಳೆ ಕುರುಬನಾಗಿದ್ದಾನೆ ಅಂತ ಬಾಯಿನಲ್ಲಿ ನೀವು ಹೇಳಿದಾಗ ದೇವರ ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೀತಾ ಹೋಗುತ್ತೆ. ಈ ಶಿಶು ಹುಟ್ಟಿದಾಗ ಭಯಂಕರವಾದ ಸಮೃದ್ಧಿ ನಾನು ನೋಡ್ತೀನಿ. ಹಾಲೆಲೂಯ. ಎಸ್, ಒಂದು ಹೊಸ ಗಾಡಿ ನಾನು ಬರೋದು ನೋಡ್ತಾ ಇದ್ದೀನಿ, 2 ವೀಲರ್.
ರಾಧಾ ರಾಧಾ ರಾಮ ಎಸ್, ಶಾಶ್ವತವಾದ ನೆಲೆ ನಿಲ್ಲುತ್ತೀರಾ, ಸಮೃದ್ಧಿವಾಗಿ ನೀನು ನಿಲ್ತೀರಾ. ನಿಮ್ಮ ಜೀವಿತನ ದೇವರ ಕಟ್ಟಲ್ಪಡ್ತಾರೆ, ಅದ್ಭುತ ನಡೆಯುತ್ತೆ, ಬಿಡುಗಡೆ ನಡೆಯುತ್ತೆ, ಅತಿಶಯವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಲ್ಪಡ್ತಾರೆ. ಹಾಲೆಲೂಯಾ. ಎಸ್, ಒಂದು ಫೈನಾನ್ಷಿಯಲ್ ಒಂದು ಬಿಡುಗಡೆ ನಾನು ನೋಡ್ತೀನಿ. ಈ ಬ್ರದರ್ ಜೀವಿತದಲ್ಲಿ ಒಂದು ಫೈನಾನ್ಷಿಯಲ್ ಒಂದು ಬಿಡುಗಡೆ. ಇಷ್ಟು ದಿನ ಏನಾಯ್ತೋ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ದೇವರು ನಿನ್ನ ಜೀವಿತದಲ್ಲಿ ಈ ಕೈನ ದೇವರು ಅನೇಕ ಕಾಲೆಯಲ್ಲಿ ವೇಸೋದ್ರ ಕಾಸುಗಳು ಬರೋದು ನೋಡ್ತೀನಿ. ಎಸ್, ಅದ್ಭುತ ದೇವರು ಮಾಡಲ್ಪಡ್ತಾರೆ. ಫಸ್ಟ್ ದೇವನ ಸನ್ಮಾನಿಸ್ರಿ. ನಿಮ್ಮ ಕುಟುಂಬದಲ್ಲಿ ದವಸ ಧಾನ್ಯಗಳು ಒಂದು ಕೊರತೆನೂ ಬರದಂಗೆ ದೇವರು ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯಾ. ಸಾಧಾರಣ ಕರ್ತನಿಗೆ ಹತ್ರ ಮಾಡಿದ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರಾಲಿ ಒರೆಸುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರಾಲಿ ಒರೆಸುವೆ, ನಿಮಗೆ ಆರಾಧನೆ. ನನ್ನ ಪ್ರಾಣದಿಂದ ಆರಾಧನೆ ನಿಮಗೆ. ಹಾಲೆಲೂಯಾ. ದೇವರು ಏನ್ ಮಾಡಿದ್ರು ದೊಡ್ಡ ಕಾರ್ಯಗಳ ದೇವರು ಮಾಡಕ್ ಹೋಗ್ತಾರೆ. ನಿನ್ನೆ ಹಾಲಲ್ಲಿ ಸತ್ರ ನಿನ್ನೆ ತುಂಬ ಸುಸ್ತಾಗಿದೆ, ನಾನು ಬಲಿದೋಗಿದ್ದೆ. ದೇವ್ರನ್ನ ಕೇಳ್ಕೊತ ಇದ್ದೆ, ಏನು ವಾಕ್ಯ ತಗೋಬೇಕು ದೇವ್ರೆ, ಏನು ವಾಕ್ಯ ತಗೋಬೇಕು. ದೇವ್ರು ಹೇಳ್ತಾ ಇದ್ರೆ, ಹಾಲೆ ಈ ವಿಧಿವೇದ ವಾಕ್ಯ ತಗೋ. ನನಗೆ ಗೊತ್ತಿಲ್ಲ ಏನಕ್ಕೆ ದೇವ್ರೆ, ಏನಕ್ಕೆ ಇದು ನಾನು ಕೇಳಬೇಕಾದ್ರೆ ನನಗೆ ಗೊತ್ತಿಲ್ಲ. ಇವತ್ತು 2 ಕುಟುಂಬದಲ್ಲಿ ದೇವರ ಒಂದು ಫೈನಾನ್ಷಿಯಲ್ ಬಿಡುಗಡೆ ನಡೆಯಬೇಕಾಗಿದೆ. ಎಸ್, ಆತನು ಒಳ್ಳೆಯ ದೇವರು. ಎಂಥ ದೇವರು ನಾವು ಆರಾಧನೆ ಮಾಡೋದು. ಕರ್ತಾದಿ ಕರ್ತನು, ರಾಜಾದಿ ರಾಜನು, ಹೃದಯನ ನೋಡುವ ದೇವರು. ಹಾಲೆಲೂಯಾ. ಹೃದಯನ ನೋಡುವ ದೇವರು. ಮನುಷ್ಯರು ಹೊರಗಿಂದ ನೋಡಿದ ದೇವರು ಒಳಗಿಂದ ನೋಡುವ ದೇವರು. ಆತ ಹೃದಯನ ನೋಡುವ ದೇವರು. ಯಾರು ಬರಿದಾಗಿ ದೇವರು ಕಲಿಸಲ್ಲ, ತುಂಬಿ ತುಳಿಸಿ ಕಲಿಸೋ ದೇವರಾಗಿದ್ದಾರೆ. ಹಾಲೆಲೂಯಾ. ಶರಬ. ಎಸ್, ನನ್ನನ್ನು ನಡೆಸುವೆ,